ಬೆಡ್ ಮಾಡಿದಾಗಲೇ ನಾವು ತಳಕ್ಕೆ ಒಂದೊಂದು ಎಕರೆ 4 ಚೀಲ DAP ಹಾಕಬೇಕು, ದನಿಂಗ್ ಗೊಬ್ಬರ ಹಾಕಬೇಕು, ಜೊತೆಗೆ DAP ಹಾಕ್ಲೇಬೇಕು ಅಂತ ನಾವು ಇವ್ರ ಅಪ್ಪಾಜಿ ನಮ್ಮದು ಕಾನ್ಸೆಪ್ಟು. ಇವರು ಬಕೆಟಲ್ಲಿ ಏನೇನೋ ತಗೊಂಬಂದ್ರು, ಇದೆಲ್ಲ ವೇಸ್ಟ್. ಒಂದು ಬಕೆಟ್ ತಗೊಂಬಂತೆ ಒಂದು ಎಕರೆಗೆ ಹಾಕಿದ್ರೆ ಏನು ಬರುತ್ತೆ, ಏನು ಬರುತ್ತೆ ಅದರಲ್ಲಿ? ಒಂದು ಬಕೆಟ್ ತಂದಿದ್ದು ಅಷ್ಟಕ್ಕೂ ಹಾಕ್ತೀವಿ ಅಂತಲ್ಲ, ಅದರಲ್ಲಿ ಏನು ಬರುತ್ತೆ? ಇದರಲ್ಲಿ ಏನು ಬರಲ್ಲ, ನೀವೆಲ್ಲ ವೇಸ್ಟ್ ಮಾಡ್ತೀರಾ ಅಂತ ಜಗಳ ಸರ್ ನಮಗೆ. ಬೇಡ ಅಂದಾಗ ನಾನೆಲ್ಲೋ ಪ್ಲಾಟಿಗೆ ಹೋಗೋದು, ಅವರು ಒಂದು ಕಡೆ ಒಂದು ಗೊಬ್ಬರ ಚೀಲನ ಒಂದು ಕಡೆ ಕೊಯ್ದುಬಿಟ್ಟು ಹೆಗಲ ಮೇಲೆ ಹಾಕೊಂಡು ಬೆಡ್ಡಲ್ಲಿ ಸುರ್ಕೊಂಡು ಹೋಗ್ತಾ ಇರೋ. ನಾನು ಬಂದು ಹೇಳೋದು ಇವ್ರಿಗೆ, ನೋಡ್ರಿ ಬೆಡ್ಡಲ್ಸ್ ನೀವು ನೋಡಿದ್ರೆ ಹಾಕಲ್ಲ ಅಂತೀರ, ಬೆಡ್ಡಲ್ಲಿ ಸುರ್ಕೊಂಡು ಹೋಗ್ತಿದ್ರು ಹೆಗಲ ಮೇಲೆ ಹಾಕೊಂಡು. ಅದೇ ಥರ ಕೊಡ್ತಾ ಹೋದ್ರು. ಪ್ರತಿ ಸಲ ನಾವು ಬಳಸುವಾಗ ರೆಸಿಸ್ಟೆನ್ಸ ಇಲ್ಲಿ ತಪ್ಪೇನೋ ಮಾಡ್ತಾ ಇದೀಯಾ, ನೀನು ತಪ್ಪೇನೋ ಮಾಡ್ತಾ ಇದೀಯಾ ಅಂತ. ನೀವು ಕಾಲ್ ಮಾಡಿದ ತಕ್ಷಣ ಬೈಕ್ ಕಳ್ತಿದ್ವಿ ನಾನು ನಮ್ಮ ಮನೆಯವರು. ಅವ್ರಿಗೆ ಯಾರು ದೊಡ್ಡಬಳ್ಳಾಪುರಕ್ಕೆ ಹೋಯ್ದಾರೆ ಇಲ್ಲಿಂದ, ಅವ್ರು ಏನು ಹೇಳ್ತಾರೆ, ಇವ್ರು ಏನು ಕೇಳ್ತಾರೋ, ಬೆಳೆ ಕೆಡಿಸ್ಕೊಳ್ತಾರೆ ಅಂತ ನಾವು ಬೈಯೋದಿಲ್ಲ. ನಾನು ಎಷ್ಟು ಸಲ ಅದಕ್ಕಿಂತ ಮೇಯ್ನ್ ಕಾನ್ಸೆಪ್ಟ್ ಏನಂತ, ತೆಂಗಿ ಶುಂಠಿ ಹಾಕಿದ್ರೆ ಭೂಮಿ ಹಾಳಾಗುತ್ತೆ, ತೆಂಗಿ ಮರ ಹಾಳಾಗ್ತವೆ ಅಂತ ನಮಗೆ ಭಾಳ ಭಯ ಬೀಳಿಸಿರು ಸರ್ ಜನ. ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ಡ್ಯೂರೇಷನ್ ನೋಡಿ ನೀವು ಲಾಂಗ್ ವಿಡಿಯೋ ಅಂತ ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ. ಇದರಲ್ಲಿ ಒಂದೇ ಒಂದು ಅನವಶ್ಯಕವಾದ ವಿಷಯನೂ ಇಲ್ಲ. ಮೇಯ್ನ್ ಈಗೇನೆಂದರೆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ಬೋದು ಕೃಷಿನಲ್ಲಿ. ಅಂದರೆ ಈಗ ಟ್ರೆಡಿಷನಲಾಗಿ ಯಾವುದೋ ಒಂದು ಬೆಳೆ ಸಿಂಪಲಾಗಿ ಹೇಳ್ಬೇಕಾದ್ರೆ ಮಕ್ಕಿ ಕಾಮಕ್ಕಿ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಈಗ ಶುಂಠಿ ಸ್ಟಾರ್ಟ್ ಮಾಡಿದ್ರು, ಸ್ಪ್ರಿಂಕ್ಲರ್ ಹಾಕ್ಕೊಂಡ್ರು, ಎಲ್ಲರೂ ಹಂಗೆ ಮಾಡಿಬಿಡೋದು. ಸುಗಂಧರಾಜ ಸ್ಟಾರ್ಟ್ ಮಾಡಿದ್ರು, ಅವ್ರು ಸ್ಪ್ರಿಂಕ್ಲರ್ ಹಾಕಿದ್ರು, ಎಲ್ಲರೂ ಹಾಗೆ ಮಾಡ್ತಾ ಇರೋದು. ಬಟ್ ಈಗ ಬದಲಾದ ಪರಿಸ್ಥಿತಿನಲ್ಲಿ ಮಣ್ಣಿನ ಫಲವತ್ತತೆ ಕ್ಷೀಣಿಸಿದೆ. ಸೊ ಅದಕ್ಕೆ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಮೂಟೆ ಹಾಕಿ ಮಾಡೋಂಥ ಪರಿಸ್ಥಿತಿ ಇಲ್ಲ. ಈಗ ಅದನ್ನು ಬದಲಾವಣೆ ಮಾಡಿಕೊಂಡು ಜಸ್ಟ್ ಆರ್ಗ್ಯಾನಿಕ್ ಬೆಡ್ ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆರ್ಗ್ಯಾನಿಕ್ ಶುಂಠಿ ಅಲ್ಲ, ಬೆಡ್ ಪ್ರಿಪ್ರೇಷನ್ 100% ಆರ್ಗ್ಯಾನಿಕ್ ವಿತೌಟ್ ಕೆಮಿಕಲ್ಸು. ಆ ಸಿಸ್ಟಮನ್ನು ನಾನು ಮೊದಲಿನಿಂದ ಪ್ರತಿಪಾದಿಸ್ತಾ ಬಂದಿದ್ದೀನಿ. ಸುಮಾರು ಜನ ಒಪ್ಕೊಂಡು ತರಕಾರಿಗಳು ಬೆಳೆದಿದ್ದೀರಿ, ಹೂ ಬೆಳೆದಿದ್ದೀರಿ. ಶುಂಠಿ ಬೆಳೆಯಲ್ಲಿ ಒಪ್ಸೋದು ತುಂಬ ಕಷ್ಟ ಇತ್ತು. ಆ ಥರದ ಒಂದು ಪ್ರಯತ್ನ ನಾನು ಮಾಡಿದಾಗ ಕಳೆದ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ ನಿಮಗೆ, ಅರಕಲಗೂಡು ಭಾಗದ್ದು. ಇದು ಅಲ್ಲಿ ಬೇಲೂರಿನವರು ಅಂತ ಇಂಟ್ರೊಡಕ್ಷನಲ್ಲಿ ಹೇಳಿದೆ. ಬೇಲೂರಿನ ರೈತರ ಯೋಗೀಶ್ ಅಂತ, ಅವ್ರ ತೋಟ ಇರ್ತಕ್ಕಂಥದ್ದು ಕಡೂರು ಭಾಗದಲ್ಲಿ. ಇಲ್ಲಿ ಸ್ವಲ್ಪ ಈ ವರ್ಷ ಮಳೆ ಕಡಿಮೆ ಇದೆ, ನೀರಿನ ಕೊರತೆ ಇದೆ. ಆದ್ರೂ ಅವರು ಮನೆಯಲ್ಲಿ ಅವ್ರ ತಂದೆಯವ್ರನ್ನ, ಅವ್ರ ಮಾವರನ್ನ, ಇನ್ನೊಂದು ನೆಕ್ಸ್ಟ್ ಜನ್ರೇಷನ್ನು, ಅವ್ರ ಶುಂಠಿ ಕ್ಷೇತ್ರದಲ್ಲೇ ಇರ್ತಕ್ಕಂಥವ್ರು, ಅವ್ರ ತಂದೆಯವರು ಅದನ್ನೇ ಟ್ರೇಡಿಂಗಲ್ಲಿರ್ತಕ್ಕಂಥವ್ರು. ಸೊ ಆ ಸಿಸ್ಟಮ್ ಬಿಟ್ಟು ಹೊರಗಡೆ ಬಂದರೆ ನೀವು ಬೆಳೆಯೋಕ್ಕಾಗಲ್ಲ ಅಂತ ಚಾಲೆಂಜಸ್ ತುಂಬ ಬಂದಿತ್ತು. ಕನ್ವಿನ್ಸ್ ಮಾಡೋದು ಕಷ್ಟ ಇತ್ತು. ಹಾಗೆಯೇ ಒಂದು ತೋಟ ನೋಡೋಕ್ಕೆ ಬಂದವರು ಅಕ್ಕಪಕ್ಕ ಬೆಳೆಯೋರೆಲ್ಲ ಭಾಳ ಪ್ರತಿ ಹಂತದಲ್ಲೂ ಮೊದಲ 3 ತಿಂಗಳು ಅವ್ರಿಗೆ ನಿದ್ದೆ ಬಂದಿರೋಕ್ಕಿಲ್ಲ ಇಲ್ಲಿ ಬಂದಾಗೆಲ್ಲ. ಆ ರೀತಿ ಚಾಲೆಂಜಸ್ ಇತ್ತು. ಆದರೂ ಸಹ ಅವರು ನಾನು ಹೇಳಿದ್ದ ಮಾಹಿತಿನ ಅವರು ಮತ್ತೆ ರೀಕನ್ಫರ್ಮ್ ಮಾಡಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಒಪ್ಕೊಂಡು ಮಾಡಿರ್ತಕ್ಕಂಥ ಒಂದು ತೋಟ. ಈ ವಿಡಿಯೋದಲ್ಲಿ ಅವರು ಈ ಜನ್ರೇಷನ್ ಅವ್ರು ಮಾತಾಡಿದರೆ, ನೆಕ್ಸ್ಟ್ ಅವ್ರ ಪೇರೆಂಟ್ಸ್ ಮಾತಾಡಿದ್ದಾರೆ, ನೆಕ್ಸ್ಟ್ ಜನ್ರೇಷನ್ನು. ಅವರು ಹೇಗೆ ಕನ್ವಿನ್ಸ್ ಆಯಿತು. ಬಹಳ ಇನ್ನೊಂದು ಪಾಯಿಂಟು, ಶುಂಠಿ ಬೆಳೆದ ಮೇಲೆ ಭೂಮಿ ಹಾಳಾಗೋಗ್ತದೆ, ಮತ್ತೇನೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆಯಲ್ಲ. ನಿಜವಾಗ್ಲೂ ಶುಂಠಿಯಿಂದ ಭೂಮಿ ಹಾಳಾಗಲ್ಲ ಅನ್ನೋದು ಈ ಪ್ಲಾಟಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಹಾಳಾಗ್ತಿದ್ದ ತೆಂಗಿನ ಮರಗಳು ರೀಜನರೇಟ್ ಆಗಿ ಮತ್ತೆ ಒಂಬಾಳುಗಳು ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವೆಲ್ಲ ಮಾಹಿತಿನ ಅವರಿಂದ ಕೇಳಿಸ್ಕೊಳ್ಳೋಣ ಸ್ನೇಹಿತರೆ. ಸೊ ಆದ್ದರಿಂದ ದಯವಿಟ್ಟು ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡೋದ್ರ ಜೊತೆಗೆ, ನನಗೆ ಇದು ಸ್ವಾರ್ಥ ಅಂತಲ್ಲಾದರೂ ಅಂದ್ಕೊಳ್ಳಿ, ಈ ವಿಡಿಯೋನ ದಯವಿಟ್ಟು ನೀವು ಶುಂಠಿ ಬೆಳೆಯೋ ಏರಿಯಾದಲ್ಲಿರೋ ನಿಮಗೆ ಗೊತ್ತಿರೋ ರೈತರಿಗೆ ಶೇರ್ ಮಾಡಲೇಬೇಕು. ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಿದಾಗ ರಾಸಾಯನಿಕಗಳ ಗೊಬ್ಬರಗಳ ಬಳಕೆ ಎಷ್ಟು ಕಡಿಮೆ ಆಗಿದೆ ಅನ್ನೋದು ಅವ್ರು ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಏನು ಡಿಫ್ರೆನ್ಸ್ ಬರ್ಬೋದು ನಿಮಗೆ? ಇಳುವರಿನಲ್ಲಿ ಒಂದು 10ರಿಂದ 15% ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅಷ್ಟು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಬರೋಲ್ಲ. ಬಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ತುಂಬಾ ಕಡಿಮೆ ಆಗ್ತದೆ, ಬೆಳೆನ ಹೆಚ್ಚು ದಿನ ಇಟ್ಕೋಬೋದು. ಇವುಗಳೆಲ್ಲವನ್ನು ಅವರಿಂದ ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಅವ್ರನ್ನ ಭೇಟಿಯಾಗೋಣ. ಸೊ ಸ್ನೇಹಿತರೆ, ಯೋಗೀಶ್ ಅಂತ ನಮ್ಮ ರೈತರು. ನಮಸ್ತೆ ಯೋಗೀಶ್ ಅವರೇ. ಸೊ ಅವರು ಅವ್ರ ಫ್ಯಾಮಿಲಿ ಮತ್ತು ಅವ್ರ ಮಾವವರು. ಸೊ ಅವರ ಅನಿಸಿಕೆಗಳು ಪ್ರಾರಂಭದಿಂದ ನನ್ನ ಹತ್ರ ಏನು ಡಿಸ್ಕಷನ್ ಆಯಿತು, ಅವ್ರಿಗೇನೇನು ಡೌಟ್ಸ್ ಬಂತು, ಹೇಗೆ ಒಂದೊಂದು ಡೌಟ್ಸ್ಗೂ ಆನ್ಸರ್ ಸಿಗ್ತಾ ಹೋಯಿತು, ಈಗ ಅವ್ರ ಮಾತಲ್ಲೇ ಕೇಳಿಸ್ಕೊಳ್ಳೋಣ ಸ್ನೇಹಿತರೆ. ಸರ್ ಹೇಳಿ, ಪ್ರಾರಂಭದಲ್ಲಿ ನೀವು ಶುಂಠಿ ಬೆಳಿಬೇಕು ಅಂತ ಮನಸ್ಸು ಮಾಡಿದಾಗ ಸೊ ನೀವಿಟ್ಟು ನಿಮಗೆ ಹೆಂಗೆ ಸಿಗ್ತಿದ್ದು ಕಾಂಟ್ಯಾಕ್ಟ್ ನಂದು ಅನ್ನೋದ್ರಿಂದ ಹಿಡಿದು ಎಲ್ಲ ನೆರೇಟ್ ಮಾಡ್ತಾ ಹೋಗೋದು? ಸರಿ ಸರ್. ಫಸ್ಟು ನಾವು ಶುಂಠಿ ಬೆಳಿಬೇಕು ಅಂತ ಏನು ಅಷ್ಟು ಫಸ್ಟ್ ಏನು ಕ್ಲೀನಾಗಿ ಅಂದ್ಕೊಂಡಿರಲಿಲ್ಲ ನಾವು. ಆಮೇಲೆ ನಮ್ಮ ತಂದೆಯವ್ರು ಹಿಂದೆ ಎಲ್ಲ ಬೆಳೆಯೋರಲ್ಲ, ಅದನ್ನ ನೋಡಿ ನಾವು ಬೆಳಿಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅವಾಗೆಲ್ಲ ಬೆಳೆಯುವಾಗ ನಮ್ಗೆ ತುಂಬ ಫೇಲ್ಯೂರ್ಸ್ ಆಗಿತ್ತು. ಅದನ್ನೆಲ್ಲ ಓವರ್ಕಮ್ ಮಾಡಿ ಬೆಳಿಬೇಕು ಅಂತೇಳಿ ನಾವು ಹುಡುಕ್ತಾಯಿದ್ವಿ, ಸೋರ್ಸ್ ಹುಡುಕ್ತಾಯಿದ್ವಿ, ಯಾರಾದರೂ ನಮಗೆ ಇನ್ಫಾರ್ಮೇಷನ್ ಕೊಡೋರು ಸಿಗ್ತಾರಾ ಹೇಗೆ ಅಂತ.
ಆವಾಗ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮದೊಂದು 2-3 ವೀಡಿಯೋ ನೋಡಿದೆ. ಫಸ್ಟೆಲ್ಲ ವೀಡಿಯೋ ನೋಡಿದಾಗ ನಾರ್ಮಲ್ ವೀಡಿಯೋ ಎಲ್ಲರ ಥರನೇ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಒಂದು 3-4 ವೀಡಿಯೋ ನೋಡಿದ್ಮೇಲೆ ನೀವು ಟೆಕ್ನಿಕಲಾಗಿ ಹೇಳ್ತಿರೋದು ನೋಡಿ, ಇಲ್ಲ ಇವ್ರು ಇನ್ನೊಂದ್ಸತಿ ಭೇಟಿ ಮಾಡಿ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ನೇರವಾಗಿ ಸರ್ ನಿಮ್ಮ ಅಂಗಡಿಗೆ ನೇರವಾಗಿ ನಾನು ದೊಡ್ಡಬಳ್ಳಾಪುರಕ್ಕೆ ಬಂದೆ. ದೊಡ್ಡಬಳ್ಳಾಪುರಕ್ಕೆ ಬಂದಾಗ ನೀವು ನನ್ನ ಹತ್ರ ಒಂದು ಅರ್ಧ ಗಂಟೆ ಫಸ್ಟ್ ಮಾತಾಡಿದ್ರಿ. ಆವಾಗಲೂ ನಾನು ಅಷ್ಟು ಕನ್ವಿನ್ಸ್ ಆಗಲಿಲ್ಲ. ಬಟ್ ಬಂದೆ, ನೀವು ಹೇಳಿದ್ದೆಲ್ಲ ಕೇಳಿದೆ. ನಾವು ಇವಾಗ ಚೇಂಜ್ ಆಗಬೇಕು, ಡ್ರಿಪ್ಪಲ್ಲಿ ಬೆಳಿಬೇಕು, ಸ್ಪ್ರಿಂಕ್ಲರ್ ಅವಾಯ್ಡ್ ಮಾಡಿ ಅಂತೆಲ್ಲ ನೀವು ಹೇಳಿದ್ರೆ ನಾನು ಅವತ್ತೇನು ಕನ್ವಿನ್ಸ್ ಆಗಲಿಲ್ಲ. ಬಟ್ ಬಂದಮೇಲೆ ಮತ್ತೆ ಮನೆಯಲ್ಲೆಲ್ಲ ಇವರು ನಮ್ಮ ತಂದೆಯವರು ಇನ್ನೊಬ್ರು ಇದ್ದಾರೆ, ಅವರು ಬರ್ತಿರ್ತಾರೆ. ಅವ್ರ ಜೊತೆ ಎಲ್ಲ ನಾನು ಫಸ್ಟ್ ಡಿಸ್ಕಸ್ ಮಾಡಿದಾಗ ಬೇಡವೇ ಬೇಡ, ಅದು ವರ್ಕೇ ಆಗಲ್ಲ ಅಂತ ಇವ್ರಿಗೆ ಬೆಳೆದ ಅನುಭವ ಇಲ್ಲ, ನಮ್ಮ ತಂದೆಯವ್ರಿಗಿದೆ, ಅವ್ರು ಬೇಡ ಅಂತ. ಆಮೇಲೆ ಆದರೂ ನಾನು ಇಲ್ಲ, ಆದರೂ ಏನೋ ಎಲ್ಲೋ ಪ್ರಾಬ್ಲಮ್ ಮಿಸ್ ಆಗ್ತಾಯಿದೆ ಅನ್ನಿಸ್ತಾ ಇದೆ, ನನಗೆ ಮಾಹಿತಿ ಇಲ್ದಲೇ ಬೆಳೆಯೋಕ್ಕೆ ಇಷ್ಟ ಇಲ್ಲ, ತುಂಬ ಬಂಡವಾಳ ಆಗ್ತೀವಿ. ಅದಕ್ಕೋಸ್ಕರ ನಮ್ಮ ತಂದೆಯವ್ರ ಹತ್ರ ನಿಮಗೆ ನಾನು ಮಾತಾಡಿಸಿದ್ದೆ ಫೋನಲ್ಲಿ ಮಾಡಿ. ಒಂದು ಗಂಟೆನೇ ಮಾತಾಡಿದ್ದೀರ ನೀವು ನನ್ನ ಜೊತೆ. ಆವತ್ತು ಒಂದು ಮಟ್ಟಿಗೆ ಇವ್ರು ಯಾರು 100% ಕನ್ವಿನ್ಸ್ ಆಗಿಲ್ಲ. ಬಟ್ ನಾನು ಕನ್ವಿನ್ಸ್ ಆದೆ, ಒಂದು 95% ನಾನು ಕನ್ವಿನ್ಸ್ ಆದೆ. ಬಟ್ ನೀವು ಹೇಳಿದ್ರಿ ನೀವೇ ಚೆಕ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್, ನಾನು ಹೇಳಿದ್ದನ್ನು ನಂಬಲೂ ಬೇಡಿ, ಚೆಕ್ ಮಾಡ್ಕೊಳ್ಳಿ ಅಂದ್ರಿ. ಚೆಕ್ ಮಾಡ್ಕೊಂಡು ನಿಮ್ಮ ಹತ್ರ ನಾನು ಮಾತಾಡಿದೆ. ಆವಾಗ ನನಗೆ ಹೌದು ಸರಿ ಅನ್ನಿಸ್ತಾ ಇದೆ ನನಗೆ ಇದು ಬೆಳೆಯೋದು. ಡ್ರಿಪ್ ಮುಖಾಂತರ ನಾವು ಬೆಳಿಬೋದು, ಬಯೋಲಾಜಿಕಲ್ಸ್ ಹಾಕಿ ಕ್ರಾಪಿಗೆ ತುಂಬ ರೆಸಿಸ್ಟೆನ್ಸ್ ಬರ್ಸಿ ಬೆಳಿಬೋದು ಅಂತ ನನಗೆ ಅನಿಸ್ತು. ಆವಾಗ ನಿಮ್ಮ ಹತ್ರ ಮತ್ತೆ ಬಂದು ಏನು ಬ್ರೆಡ್ ಪ್ರಿಪ್ರೇಷನಿಗೆ ಏನು ಬೇಕಾಗಿತ್ತು ಗೊಬ್ಬರ ಎಲ್ಲ ನಾನು ನನ್ನ ವೈಫು ಇಬ್ಬರು ಬಂದ್ವಿ ತಗೊಂಡೋದ್ವಿ. ಆಮೇಲೆ ನೆಕ್ಸ್ಟ್ ನಮಗೆ ಬಂದಿದ್ದೇನು ಅಂತಂದರೆ ಅವರೆಲ್ಲ ಕಳೆನಾಶಕ ಬಳಸಲೇಬೇಕು, ಇಲ್ಲ ಅಂದರೆ ನೀನು ಏನೂ ಮಾಡೋಕ್ಕೆ ಬರಲ್ಲ ಅಂತ ಅವ್ರು ಹೇಳಿದರು ಫಸ್ಟು. ಸೊ ನಾನು ಭಯ ಬಿದ್ದಿದ್ದೆ. ಆವಾಗಲೂ ಸರಿಗೆ ನಾನು ಹಿಂಸೆ ಕೊಟ್ಟಿದ್ದೀನಿ ಫೋನ್ ಮಾಡಿ. ಅವರು ಹೊಸ್ಮನೆ ಏನೋ ಇತ್ತು ಅವ್ರದ್ದು, ಆ ಟೈಮಲ್ಲಿ ಅವ್ರಿಗೆ ನಾನು ಫೋನ್ ಮಾಡಿ ಪಾಪ ಅವ್ರು ಫೋನ್ ಎತ್ತಿ ನಾನು ಕರೆದೆ ಅವ್ರಿಗೆ, ಸಾರ್ ಬನ್ನಿ ನೋಡಿ ಅಂತ. ಪಾಪ ಅವರೇ ಬ್ಯುಸಿ ಇರ್ತಾರೆ. ಆಮೇಲೆ ಲಾಸ್ಟಿಗೆ ಅವರು ಇಲ್ಲ ಬಳಸಬೇಡಿ, ಯಾವುದೇ ಕಾರಣಕ್ಕೂ ನೀವು ಆ ಥರ ಮಾಡಿದ್ಮೇಲೆ ಬಳಸಲೇಬೇಡಿ ಯೋಗೀಶ್ ಅಂತ ಅವ್ರು ನಮ್ಗೆ ಹೇಳಿದರು, ಮ್ಯಾನ್ಯುವಲಿ ತೆಗ್ಸಿ ಅಂತ. ನಾವು ಖರ್ಚು ಆದರೂ ಪರವಾಗಿಲ್ಲ ಅಂತೇಳಿ ಮ್ಯಾನ್ಯುವಲಿನೇ ತೆಗ್ಸಿದ್ವಿ, ಕಳೆನಾಶಕ ಬಳಸಿಲ್ಲ ನಾವು. ಅವರೆಲ್ಲ ಏನೇನೋ ಹಾಕ್ತಾರೆ, 3 ತಿಂಗಳು ಬರಲ್ಲ ನೀನು ನೋಡಿದ್ರೆ, ಆ ಥರದ್ದೆಲ್ಲ ನಾವು ಹಾಕಿದ್ದೀವಿ. ಬಯೋಲಾಜಿಕಲ್ಸು ಹಾಳು ಮಾಡಬಾರ್ದು ಅಂತ ನಾವು ಬಳಸಿಲ್ಲ. ಲಿಟ್ರಲಿ ನಾವು ಕಳೆ ತುಂಬ ಸಲ ಕೀಳ್ಸಿದ್ದೀವಿ, ಅದು ನಾನು ಒಪ್ಕೊಳ್ತೀನಿ. ಬಟ್ ನಮಗೆ ಕಳೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕಳೆ ನಿಂತೋಯ್ತು, ಕೀಳಿಸ್ತಾ ನಿಂತೋಯ್ತು. ಆ ಥರ ನಾವು ಸ್ಟಾರ್ಟ್ ಮಾಡಿ ಫುಲ್ಲು ಸರ್ ಹೆಂಗೆ ಹೇಳಿದ್ರು ಹಾಗೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಎವ್ರಿ ವೀಕ್ ಅವ್ರಿಗೆ ನಾನು ಕಾಲ್ ಮಾಡಿ, ಸರಿ 1 ವೀಕ್ ಆಗಿದೆ ಶುಂಠಿ, 10 ಡೇಸ್ ಆಗಿದೆ, ಈಗೇನು ಮಾಡಬೇಕು. ಅವ್ರ ಮೇಲೆ ಫಸ್ಟೆಲ್ಲ ವ್ಯಾಮ್ ಕೊಟ್ಟರು, ವ್ಯಾಮು ಒಂದು ಬಯೋಸ್ಟಿಮ್ಯುಲೆಂಟ್ ಕೊಟ್ಟರು. ಅದ್ರ ನೆಕ್ಸ್ಟ್ ವೀಕ್ ಅದೇ ಥರ ಕೊಡ್ತಾ ಹೋದರು. ಪ್ರತಿ ಸಲ ನಾವು ಬಳಸುವಾಗ ರೆಸಿಸ್ಟೆನ್ಸೇ ಇಲ್ಲಿ, ಇದು ತಪ್ಪೇನೋ ಮಾಡ್ತಾ ಇದೆಯಾ ನೀನು, ತಪ್ಪೇನೋ ಮಾಡ್ತಾ ಇದೆಯಾ ಅಂತ. ಸೊ ನಮಗೆ ಕೆಲವರು ನೋಡಿರಲ್ಲ, ಹೌದು. ಜೊತೆಗೆ ಇವರು ನಮ್ಮ ವೈಫ್ ಅವ್ರಿಗೆ ಹೇಳೋದು, ಅವರು ಸಾಫ್ಟ್ವೇರ್ ಕೆಲಸ ಮಾಡ್ತಾರಲ್ಲ ಜಾಸ್ತಿ, ಅವ್ರು ಏನೇ ಹೇಳಿದ್ರು ಅವ್ರು ಹುಡ್ಕೋದು. ಈಗ ನೀವು ಏನೋ ಹೇಳಿದ್ರಿ ಅಂದರೆ ಅವ್ರು ಅದನ್ನು ಕೂತ್ಕೊಂಡು ರಿಸರ್ಚ್ ಮಾಡಿ ಹುಡುಕಿ, ಹೌದು ಹುಡುಕಿ ಅವರು ಇಲ್ಲ ಹೌದು ಕರೆಕ್ಟ್ ಹೇಳ್ತಾ ಇದ್ದಾರೆ, ನಾವು ಹಿಂಗೆ ಮಾಡಬೇಕು, ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ನೀನು ಏನಕ್ಕೂ ತಲೆ ಕೆಡ್ಸ್ಕೊಬೇಡ ಅಂತ. ಅವರು ಯಾರು ಏನಾದರೂ ಹೇಳಿ ನೀನು ತಲೆ ಕೆಡ್ಸ್ಕೊಬೇಡ, ಅವ್ರು ಹೇಳ್ತಾ ಇದ್ದಾರಲ್ವ, ಆಮೇಲೆ ನಾವು ಓದಿರೋ ಸರಿ ಇದೆ ಅಲ್ವಾ, ಹಾಗೆ ಮಾಡೋಣ. ಸೊ ಆ ರೀತಿ ಎವ್ರಿ ವೀಕು ನಮ್ಗೆ ಇಷ್ಟ ಆಗಿದ್ದಿಲ್ಲ ಏನು ಅಂತಂದರೆ, ಫಸ್ಟ್ ನಾವು ಯಾವತ್ತೂ ಈ ಥರ ಅಗ್ರಿಕಲ್ಚರ್ ಮಾಡಿಲ್ಲ, ಪ್ಲ್ಯಾಂಡ್ ಅಗ್ರಿಕಲ್ಚರ್ ಅಂತೂ ಮಾಡೇ ಇಲ್ಲ ಅಂದ್ಕೊಳ್ಳಿ. ನಮ್ಮ ತಂದೆ ಕಾಲದಿಂದ ನಾವು ನೋಡಿರೋದು. ಇವ್ರು ಮುಂಚೆ ಹೆಂಗೆ ಮಾಡ್ತಿದ್ರೋ ಗೊತ್ತಿಲ್ಲ, ಬಟ್ ನಾವು ನೀವು ಹೆಂಗೆ ಅಂದರೆ ಈ ವೀಕ್ ಇದೆ, ಈ 10 ಡೇಸ್ ಆದಮೇಲೆ ಇದು, ಅದ್ರ ಸ್ಕೆಡ್ಯೂಲ್ ಥರ ಬಂದಿದ್ದು. ನಾವು ಬಂದಾಗೆಲ್ಲ ನಾನು ಹೆಚ್ಚು ಕಡಿಮೆ ನಿಮ್ಮ ಅಂಗಡಿಗೆ ಸುಮಾರು ಸಲ ಬಂದಿದ್ದೆ, ಡೈರೆಕ್ಟ್ ನಾನೇ ಬಂದಿದ್ದೀನಿ. ಯಾಕೆಂದರೆ ಫೋನಲ್ಲಿ ನೀವು ಬ್ಯುಸಿ ಇರ್ತೀರ ಅಂದ್ಬಿಟ್ಟೆ ನಾನು ಬರ್ತಿದ್ದೆ, ಸರ್ ಹಿಂಗಿದೆ ಏನು ಕೇಳೋದು. ಈಗ ಬೆಳೆಯುವಾಗ ನಮಗೆ ಮಧ್ಯದಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂತಂತಂದರೆ ನಮಗೆ ನೀರು. ಅದು ಸರ್ ಇದು ನಾನು ಮೇಜರ್ ಒಪ್ಕೊಳ್ಳೋದಿಲ್ಲ. ಏನು ಅಂದರೆ ನಮಗೆ ನೀರು ಮ್ಯಾನೇಜ್ಮೆಂಟು ಫಸ್ಟ್ ಟೈಮಲ್ಲೇ ಬೆಳೀತಿದ್ದು, ನೀರು ಹೆಂಗೆ ಬಿಡಬೇಕು ಸ್ಟಾರ್ಟಿಂಗು ಈ ಸ್ಟೇಜಲ್ಲಿ ಏನೂ ಗೊತ್ತಿರಲಿಲ್ಲ ಸರ್. ಫಸ್ಟ್ ನಾವು ತುಂಬ ಓವರ್ ವಾಟರ್ ಮಾಡ್ತಾಯಿದ್ವಿ. ಇದಕ್ಕೆ ಓವರ್ ವಾಟರ್ ಮಾಡ್ದಂಗೆ ನೀವೇ ಅವಾಗ ನಿಮ್ಮ ಹತ್ರ ಬಂದು ಕೇಳಿದಾಗ ನ್ಯೂಟ್ರಿಯೆಂಟ್ಸ್ ಲಾಕ್ ಆಗ್ತವೆ ಅಂತ. ಅದು ಹಂಗೆ ಆಗಿ ಆ ಕಡೆ ಫ್ಲಾಟು ಅಲ್ಲಿ ಮತ್ತು ಆ ಕಡೆ ನಾನು ಫುಲ್ ಎಲ್ಲೋ ಆಗಿತ್ತು, ನಿಮಗೆ ವೀಡಿಯೋನೂ ಕಳಿಸಿದ್ದೆ ನಾನು. ಆಮೇಲೆ ನೀವು ಇಲ್ಲ ಇದು ಐರನ್ ಡೆಫಿಷಿಯನ್ಸಿ ತುಂಬ ಆಗಿದೆ ಅಂತಂದಾಗ ಮತ್ತೆ ನಾವು ಫೆರಸ್ ಸಲ್ಫೇಟು ಅದೆಲ್ಲ ನೀವು ಹೆಂಗೆ ಸ್ಕೆಡ್ಯೂಲ್ ಮಾಡಿದರೆ ಹಂಗೆ ತೊಗೊಂಡು ವೀಕ್ಲಿ ಯಾವುದನ್ನು ಮಾಸಾಗೆ ಮಿಕ್ಸ್ ಮಾಡಿ ಯಾವ ಫರ್ಟಿಲೈಸರ್ನೂ ಬಿಟ್ಟಿಲ್ಲ. ಯಾವುದು ಏನೇ ಬಿಟ್ಟರು, ಈಗ ಫೆರಿಲಿನ್ ಬಿಟ್ಟರೆ ಅದೊಂದೇ ಸಿಂಗಲ್, ಅದಾದಮೇಲೆ ಬಯೋಸ್ಟಿಮ್ಯುಲೆಂಟ್, ಎನ್ ಪಿ ಕೆ ಅಷ್ಟೇ, ಆ ಥರ ಏನಿಲ್ಲ. ಆಮೇಲೆ ನೀವು ಸ್ಟಾರ್ಟ್ ಮಾಡಿದ್ದು ನಮಗೆ ಹೊಸದೇನು ಅಂತಂದರೆ, ನಿಮಗೆ ಹೊಸ್ದಾಗಿ ಬಂದಿದೆ ಈಗ ಮಾರ್ಕೆಟಿಗೆ ಬಯೋಗೇರ್ ಅಂತ ಸ್ಟಾರ್ಟ್ ಆಗ್ತದೆ, ಅದನ್ನು ಯೂಸ್ ಮಾಡಿ ನ್ಯಾನೋ ಟೆಕ್ನಾಲಜಿದು ನಿಮಗೆ ರೆಸಿಸ್ಟೆನ್ಸ್ ಬರ್ತಾ ಹೋಗುತ್ತೆ ಅಂತಂದಾಗ ನಾವು ಅದು ಈಗ ಹೆಚ್ಚು ಕಡಿಮೆ ಬಯೋಗೇರ್ 1 ಬಿಟ್ವಿ, 1 ತಿಂಗಳಾದಮೇಲೆ ನೆಕ್ಸ್ಟ್ ಬಯೋಗೇರ್ 2, ಈ ರೀತಿ 3 ತಿಂಗಳು ಅಂತರದಲ್ಲಿ ಬಯೋಗೇರ್ 3 ಸಲ ಆಗೋಗಿದೆ ಇದಕ್ಕೀಗ ಬಯೋಗೇರು. ಆಮೇಲೆ ನೀವು ಹೆಂಗೆ ಫರ್ಟಿಲೈಸರು ಸ್ಕೆಡ್ಯೂಲ್ ಇಷ್ಟೇ kg ಬಿಡ್ರಿ ಅಂತ ಹೇಳಿದ್ರಿ, 1 ಎಕರೆಗೆ ಫಸ್ಟ್ ಸ್ಟಾರ್ಟಿಂಗಿಂದ 2 kg ಸ್ಟಾರ್ಟ್ ಮಾಡಿಕೊಂಡು ಈಗ ಒಂದು ಎಕರೆಗೆ ನಾವು 8 ರಿಂದ 9 kg ತನಕ ಬಂದಿದ್ದೀವಿ. ಈಗ 6 ಮಂತ್ಸ್ ಆಗಿದೆಯಲ್ಲ ಬಂದಿದ್ದೀವಿ.
ಸೊ ನಮಗೆ ಲಾಸ್ಟ್ ಮಂತಿಂದ ಅಂದ್ಕೊಳ್ಳಿ ಒಂದು 4.5 ಮಂತ್ಸ್ ಈ ಟೈಮಲ್ಲಿಂದ ನಮಗೆ ಆ್ಯಕ್ಚುಯಲ್ ಶುಂಠಿದು ನಮಗೆ ರಿಸಲ್ಟ್ಸ್ ಕಾಣೋಕ್ಕೆ ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ನಾರ್ಮಲಾಗೇ ಇತ್ತು. ಎಲ್ಲರೂ ಬೈಯೋರು ನನಗೆ ಬಂದು, ಏನೋ ಮಾಡಿದ್ಯಾ ನೀನು, ಏನು ಬರಲ್ಲ ಬಿಡಿದಿನ್ನ ಅಂತಲೇ ನನಗೆಲ್ಲ ಹೇಳ್ತಿದ್ದಿದ್ದು. ಬಟ್ ನಾವು ಡ್ರಿಪ್ ಮಾಡಿದ್ರಿಂದ ಇವತ್ತು ಹೇಳ್ಬೋದು, ಇದೇನಾದರೂ ಇನ್ನೂ ಒಂದು 2-3 ತಿಂಗಳು ಇಟ್ಕೊಂಡು ಉಳ್ದಿದ್ದು ಕೊಡ್ತೀನಿ, ಒಂದು ಸ್ವಲ್ಪ ಇಟ್ಕೊಳ್ತೀನಿ ಅಂದ್ರೂ ಡ್ರಿಪ್ಪೇ ರೀಸನ್ನು. ಜಟ್ಟಲ್ಲಿ ಆಗಿದ್ರೆ ನಾನು ಕಿತ್ತೆ 1 ತಿಂಗಳು ಆಗೋಗಿರೋದು. ಜಟ್ಟು ಹಾಕಿದ್ದೀರಾ ನೋಡಿದ್ರೆ ಡೌಟ್ ಬರ್ಬೋದು. ಅದನ್ನು ಹೇಳ್ಬಿಡ್ತೀನಿ. ಜಟ್ಟು ಯಾಕೆ ಹಾಕಿದ್ದು ಅಂದರೆ ಇವ್ರ ಹಿಂಸೆ, ನಮ್ಮ ತಂದೆಯವ್ರ ಹಿಂಸೆ, ನೀನು ಏನೋ ಮಾಡಿಬಿಡ್ತೀಯ ಜಟ್ಟು ಹಾಕು ಅಂತ ಹಾಕಿದ್ದು. ಇವಾಗ ನೋಡಿದ್ರೆ ನಾವು ಜಟ್ಟು ಉಪಯೋಗಿಸೋದು ಬಿಟ್ಟೆ 1.5 ತಿಂಗಳಾಯ್ತು. ಆನೆ ಮಾಡಿಲ್ಲ, 1.5 ತಿಂಗಳಾಯ್ತು ಬಿಸಿಲಲ್ಲಿ. ಅಷ್ಟೇ ಅಂದ್ರೆ ನೀರೇ ಇಲ್ಲ. ಈಗ ಪ್ರಾಬ್ಲಮ್ ಏನು ಅಂದ್ರೆ, ನೀವು ಜಟ್ಟು ಹಾಕುದ್ರೆ ಈಗ ತೋರಿಸಿದ್ದೀನಿ ಅಂದ್ರೆ ನಾನು ಏನು 10 ಜಟ್ಟು ಹೊಡೆಯಲ್ಲ, ನೀರೇ ಇಲ್ಲ. ಸೊ ಈಗ ಇದು ಡ್ರಿಪ್ ಸಿಸ್ಟಮಲ್ಲಿ ಮಾತ್ರ ನಾನು ಈ ಥರ ಮಾಡ್ಕೊಳಕ್ಕೆ ಆಗ್ತಾ ಇರೋದು. ನನಗೆ ಈ ಊರದು ನೀರು ಸೋರ್ಸು ಗೊತ್ತಿಲ್ಲ, ನಮ್ದು ಈ ಊರು ಅಲ್ಲ, ಈ ಊರಲ್ಲಿ ನೀರು ಹೆಂಗೆ ಸೋರ್ಸ್ ಹೆಂಗೆ ಗೊತ್ತಿಲ್ಲ. ಅದೇ ನಮ್ಮೂರಾದರೆ ನಮಗೆ ಸಿಕ್ಕಾಬಟ್ಟೆ ನೀರು, ನೀವು ಸಮಸ್ಯೆನೇ ಇಲ್ಲ ನೀರಿಂದು. ಈಗ 25-30 ಜಟ್ಟು ಒಂದೇ ಸಲ ಹೊಡ್ಕೋಬೋದು, ಯಾವಾಗಲೂ ಇರುತ್ತೆ ನೀರು. ಇಲ್ಲಿ ನೀರಿಲ್ಲ. ಈಗ ನಮ್ಗೆ ಸಮಸ್ಯೆ ಅಂದರೆ ನೀರು ಇಲ್ಲದೆ ಇರೋದು. ಅದನ್ನು ಎಫೆಕ್ಟಿವ್ ಆಗಿ ಮಾಡೋಕ್ಕಾಗ್ತಿರೋದು ಈ ಡ್ರಿಪ್ ಹಾಕಿದ್ರಿಂದ. ನಮಗೆ ಅನುಕೂಲ ಆಗಿದೆ ಡ್ರಿಪ್ ಹಾಕಿದ್ರಿಂದ. ಬಟ್ ಎಲ್ಲರೂ ಮಾಡ್ಕೊಳ್ಬೋದು, ಜನ ಅರ್ಥ ಮಾಡ್ಕೊಳ್ಳಲ್ಲ, ಅದು ಸಮಸ್ಯೆ ಅಷ್ಟೇ. ಸೊ ಡ್ರಿಪ್ ಹಾಕೋದ್ರಿಂದ ನೀರಿನ ನಿರ್ವಹಣೆ ಆರಾಮಾಗಿ ಪೋಷಕಾಂಶ ನಿರ್ವಹಣೆ 100% ಆಗುತ್ತೆ. ವಾಟರ್ ಸಾಲ್ಯುಬಲ್ ಎಷ್ಟು ಬೇಕೋ ಅಷ್ಟು ಕೊಡೋದು. ಇನ್ನೊಂದು ಅಂಶ ರೋಗ ನಿರ್ವಹಣೆ. ಹೌದು. ಅದರಲ್ಲಿ ಹೇಳಿ ಪಾಯಿಂಟ್ಸ್. ರೋಗದಲ್ಲಿ ಹೆಂಗೆ ನಮಗೆ ಅನುಕೂಲ ಆಯಿತು ಅಂತಂದರೆ, ನಮಗೆ ಫಸ್ಟ್ ಹೊಸ್ದಾಗಲ್ವಾ ಗಾಬರಿ ಬಿದ್ದು 1-2-3 ಅಲ್ಲಿ ಇಲ್ಲಿ 1-2-3 ಗುಣಿಗಳು ನೋಡಿ ಅದು ಕೊಳೆ ರೋಗದ ಥರ ಒಣಗಿದ್ದು ನೋಡಿ ಫಸ್ಟ್ ಭಯ ಬಿದ್ದು, ಏಕೆ ಹಿಂಗೆ ಆಗ್ತಾಯಿದೆ. ಯಾಕೆಂದರೆ ನಾನು ಸಣ್ಣ ಹುಡುಗ ಇದ್ದಾಗ ನಮ್ಮ ತಂದೆ ಶುಂಠಿ ಬೆಳೆಯುವಾಗ ನೋಡಿದ್ದು ಹೆಂಗೆ ಅಂದರೆ, ಪ್ಲಾಟಲ್ಲಿ ಅಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ 4 ದಿವಸ ಬಂದು ನೋಡಿದ್ರೆ ಇಲ್ಲಿಂದ ಅಲ್ಲಿ ತುದಿ ಎಲ್ಲ ಮಲ್ಕೊಂಡಿರೋದು. ಅದು ಫಸ್ಟ್ ಅದಕ್ಕೆ ಭಯ ಆಗಿದ್ದು. ಮತ್ತೆ ಅವಾಗಲೂ ನಿಮಗೆ ಹಿಂಸೆ ಕೊಟ್ಟಿದ್ದೀನಿ ಫೋನ್ ಮಾಡಿ, ಸರ್ ಅದು ಹಂಗಾಗ್ತಾಯಿದೆ, ಇದು ಹಿಂಗಾಗ್ತಾಯಿದೆ, ಏನು ಮಾಡೋದು ಅಂತ. ನೀವು ಫಸ್ಟ್ COC ಬಳಸ್ಕೊಳ್ಳಿ, ಕಡಿಮೆ ಡೋಸಲ್ಲಿ ಬಳಸ್ಕೊಳ್ಳಿ ಅಂದರೆ 1 ರೌಂಡ್ ಏನೋ COC ಡ್ರಂಚಿಂಗ್ ಮಾಡಿದ್ವಿ. ಅದೇನು ಅಷ್ಟೇನು ಇದಾಗಿರಲಿಲ್ಲ. ನಿಮ್ಮ ಟ್ರೈಕೋಡರ್ಮಾ ಸೂಡೋಮೋನಾಸ್ ರೆಗ್ಯುಲರಾಗಿ ಕೊಟ್ಟಿದ್ರಿಂದ ಅದು ರೆಸಿಸ್ಟೆನ್ಸ್ ಇತ್ತು. ಬಟ್ ಆದರೂ ಭಯಕ್ಕೆ ಒಂದು ಸತಿ COC ಬಳಸಿದ್ವಿ. ಆಮೇಲೆ ಮಣ್ಣೇರ್ಸ್ ಹಾಕಿದಾಗ ಒಂದು 4-5 ಗುಣಿ ಕಂಡು ಮತ್ತೆ ನಿಮಗೆ ಫೋನ್ ಮಾಡಿದೆ. ನೀವು ಈ ಸಲ ಇನ್ನೊಂದು ಸಲ COC ಬಳಸಿ ಅಂದರೆ 2 ಸಲ COC ಬಳಸಿದ್ವಿ. ಅದು ಹೋಲ್ ಪ್ಲಾಟಿ ಡ್ರಿಪ್ ಮುಖಾಂತರ ಕೊಟ್ಟಿರೋದು. ಅದಾದ್ಮೇಲೆ ನೀವೇನು ಹೇಳಿದ್ ನನಗೆ ಅಂತಂದರೆ, ರಿಲ್ಯಾಕ್ಸ್ ಗೋಲ್ಡ್ ಅಂತ ಒಂದು ಕೊಟ್ಟರೆ ಇದೊಂದು ಸಲ ಬಳಸಿ ಅಂತಂದರೆ, ಅದು ಬಳಸಾದ್ಮೇಲೆ ನಾವು ಮಾಡಿದ್ದು ಲಾಸ್ಟು ಮೋಕ್ಷ ಜೊತೆ ಮೆಟಲ್ ಆಕ್ಸಿಲ್ಲು. ಅದ್ರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಅಂದ್ಕೊಳ್ಳಿ. ನೀವು ಯಾವಾಗ ಕೊಟ್ರಿ ಇದು ಬಳಸಿ ನೋಡಿ ಅಂತ, ನಾವು ಫುಲ್ ಪ್ಲಾಟ್ ಡ್ರಂಚಿಂಗ್ ಮಾಡಿದ್ಮೇಲೆ ನಾವು ನೋಡೇ ಇಲ್ಲ. ಅದಾದ್ಮೇಲೆ ಅದನ್ನು ಎಲ್ಲೆಲ್ಲಾಗಿದೆ ಅಲ್ಲಿಗೆ ಮಾತ್ರ ಬಳಸೋಕ್ಕೆ ಅಂತ ನಿಮ್ಮ ಹತ್ರ ಮತ್ತೆ ಎಕ್ಸ್ಟ್ರಾ 1 ಲೀಟ್ರ್ ತೊಗೊಂಡೋಗಿ ಇಟ್ಕೊಂಡಿದ್ದೀವಿ. ಇನ್ನೂ ಹಾಗೆ ಇದೆ. ಮೆಟಲ್ ಆಕ್ಸಿಲ್ ಖಾಲಿ ಆಗುತ್ತೆ, ಅದನ್ನು ತರ್ತೀವಿ. ಅದ್ರ ಜೊತೆ ಮೋಕ್ಷ ಏನು ಸ್ವಲ್ಪ ಒಂದು ಕ್ಯಾನಿಗೆ ಔಷಧಿ ಕ್ಯಾನಲ್ಲೇ ಹಾಕೋತೀವಿ. ಅದು ಹೆಂಗೆ ಅಂದರೆ, ನಿಮಗೆಲ್ಲರೂ ತೋರಿಸ್ಬೋದು ಬೇಕಾದ್ರೆ. ನಾನು ಈಗ ಇಲ್ಲಿ ಗುಣಿಲಿ ಆಯಿತು ಅಂದರೆ ಇದ್ರ ಸುತ್ತಮುತ್ತ 3 ಗುಣಿಗೆ ಹಾಕ್ಬಿಟ್ರೆ ಅಲ್ಲಿ ಲಾಸ್ಟ್. ಅದು ಎಲ್ಲೂ 1 ಗುಣಿ ಹಾಕಿರೋದು ಪಕ್ಕದ ಗುಣಿಗೆ ಎಲ್ಲೂ ಹೋಗೇ ಇಲ್ಲ, ಚಾನ್ಸೇ ಇಲ್ಲ. ಎಂಟೈರ್ 3.5 ಎಕರೆ ಹೋಗೇ ಇಲ್ಲ. ಇದಕ್ಕಿಂತ ಇನ್ನೇನು ಬೇಕಲ್ವಾ? ಕೊಳೆ ರೋಗ ಅಂದ್ರೆ ಚಳಿ ಜ್ವರ ಬರುತ್ತದೆ. ಇವಾಗ ನಮಗೆ ಭಯ ಇಲ್ಲ, ಅದ್ರ ಭಯ ಇಲ್ಲ. ಕೊಳೆ ರೋಗದ ಭಯ ಇಲ್ಲ. ಗೊಬ್ಬರಗಳಲ್ಲಿ ಜಿಂಜರ್ ಸ್ಪೆಷಲ್ ಅಂಥದ್ದೇನು ಬಳಸಿಲ್ಲ, ಆ ಥರದ್ದೇನಾದ್ರು ಇಲ್ಲ. ಏನು ಅಂದರೆ ಇದೇ ಕಾಸ್ಟ್ಲಿ ಇದೆ. ಹೇಳ್ತಾ ಹೋದ್ರೆ ವಾಟರ್ ಸಾಲ್ಯುಬಲ್ಲೇ ನಾವು ತಗೊಳ್ತೀವಿ ಅಂತ ಹೋದ್ರೆ ಇದೇನೇ ಕಾಸ್ಟ್ಲಿ ಇದೆ. ಇದೇನೇ ಬೇರ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ಮೂಟೆ ಗೊಬ್ಬರ ನಾವು ತರಿಸಿದ್ರೆ, ಈಗ ಇಡೀ ಫ್ಲಾಟಿಗೆ ಹಾಕಬೇಕು, ನಾನೊಂದು 15 ಚೀಲ ಗೊಬ್ಬರ ಹಾಕ್ತೀನಿ ಅಂತಂದರೆ 20,000 ದುಡ್ಡು ಬೇಕು. 20,000ಕ್ಕೆ ನಾನು ಹೆಚ್ಚು ಕಡಿಮೆ 1 ತಿಂಗಳು, ನನಗೆ 1 ತಿಂಗಳು ಮೇಲೆ ಆಗುತ್ತೆ ಸ್ಕೆಡ್ಯೂಲ್. ವಾಟರ್ ಸಾಲ್ಯುಬಲ್ ಆಗುತ್ತೆ, 100% ಆಗುತ್ತೆ. ಬಟ್ ನಾವು ಹೊಸ್ತು ಸರ್, ಇಲ್ಲಿ ಕಲ್ತಿರೋದೇ ಜಾಸ್ತಿ, ಎಕ್ಸ್ಪೆರಿಮೆಂಟ್ ಮಾಡಿ ಕಲ್ತಿರೋದೇ ಜಾಸ್ತಿ. ಆಮೇಲೆ ನೀರನ್ನು ಗಂಟೆಗಟ್ಟಲೆ ಬಿಡ್ತಾ ಇದ್ವಿ, ಗೊತ್ತಿಲ್ಲ. ನೀವು ಹೇಳಿದ್ರಿ ವಯಸ್ಸಿಗೆ ತಕ್ಕಂಗೆ ನೀರು ಬಿಡಿ, ವಯಸ್ಸಿಗೆ ತಕ್ಕಂಗೆ ಬಿಡಿ ನೀರು. ಸೊ ಯಾವಾಗ ನಾವು ನೀರನ್ನು ನಾವಿವಾಗ ಲಿಮಿಟ್ ಮಾಡ್ತಾ ಇರೋದು, ಇಷ್ಟು ದೊಡ್ಡ ಗಿಡ ಆದ್ರೂ ನಮ್ಮ ನೀರು ಶಾರ್ಟೇಜ್ ಇದೆ. ಅಂಥದ್ರಲ್ಲಿ ನಾವು ಈಗ ಒಂದು ಕಡೆ ಬಿಟ್ವಿ ಅಂದರೆ 1.5 ಗಂಟೆ ಅಷ್ಟೇ. ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಇದ್ದೀವಿ. ಆಗ್ತಾ ಇಲ್ಲ, ಆದ್ರೂ ಟ್ರೈ ಮಾಡಿ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ತಾ ಇದ್ದೀವಿ. ಹಳದಿ ಆಗ್ಬಿಟ್ಟಿದೆ, ಭಯ ಆಗ್ತಿದೆ. ಹೌದೌದು. ಉದಾಹರಣೆ ಕೊಟ್ಟಿದ್ದೆ. ನಮಗೂ ನೀರು ಅತ್ಯವಶ್ಯಕ, ನೀರು ಕುಡಿಲೇಬೇಕು. ನೀರಲ್ಲಿ ಮುಳುಗಿರೆ ಕಷ್ಟ. ಅದೇ ನೀರು ನಮ್ಮ ಪ್ರಾಣ ತೆಗಿತದೆ. ಬೆಳೆಗಳಿಗೆ ತೇವಾಂಶ ಅವಶ್ಯಕತೆ ಇದೆ. ನೀರು ಜಾಸ್ತಿ ಆದ್ರೆ ಅದೇ ಬೆಳೆನ ಆಹುತಿ ತಗೊಳುತ್ತೆ ನೀರು. ಅದು ಒಂದು ಗ್ರಿಪ್ ಬರ್ತದೆ. ಅದು ನಾವ್ ಹೆಂಗೆ ಅಂದ್ರೆ, ಈಗ ಅದಕ್ಕೆಲ್ಲ ಇವ್ರ ಕಾರಣ. ನೀರು ಹೆಂಗೆ ಅಂದ್ರೆ, ನಮಗೆ ಅವ್ರು ಬಿಡೋದೇ ಇಲ್ಲ, ಜಾಸ್ತಿ ಬಿಡಕ್ ಬಿಡಲ್ಲ ಅವರು. ಅವರೇ ನಮಗೆ ಏನು ಹೇಳ್ತೀರಾ, ಒಂಥರ ಗಾಡ್ ಥರ. ನಾವು ಜಾಸ್ತಿ ಬಿಟ್ಟರೆ ಬೈಸ್ಕೊಳ್ತೀವಿ ಅವ್ರ ಕೈಲಿ, ಅವ್ರು ಬಿಡಲ್ಲ. ಬಟ್ ಅವರು ಇಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ ಅಂತ ಗೊತ್ತಿರಲಿಲ್ಲ ಬಿಡಿ. ಕಡಿಮೆ ಕೊಡಿ, ಫ್ರೀಕ್ವೆನ್ಸಿ ಜಾಸ್ತಿ. ಡೆಫಿನೆಟ್ಲಿ. ಈಗ ನಾನು ಘಟ 1 ಲೀಟರ್ ನೀರು ಕುಡಿಯೋದ್ರ ಬದಲು ಒಂದೊಂದು ಗ್ಲಾಸು, ಏನಕ್ಕೆ 5-6 ಸಲ
ನಾವು ಹ್ಯೂಮನ್ಸ್ ಹೆಂಗೋ ಹಂಗೆ ಕ್ರಾಪ್ ಅನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಲೈಕ್ ಇಟ್ ವಿಲ್ ವರ್ಕ್ ವರ್ಕ್ ಆಗುತ್ತೆ. ಏನು ವ್ಯತ್ಯಾಸ ಇಲ್ಲ, ಮಾತಾಡಲ್ಲ. ಹೌದಷ್ಟೇ. ಅವ್ರು ಭಾಷೆಯಲ್ಲಿ ಮಾತಾಡ್ತವೆ. ಈಗ ನೋಡಿ ಡಿಫಿಷಿಯನ್ಸಿ ತೋರಿಸ್ಕೊಳ್ತದೆ. ಈಗ ನೀರು ಡಿಫಿಷಿಯನ್ಸಿ ಇದೆ, ಪೊಟ್ಯಾಶ್ ಡಿಫಿಷಿಯನ್ಸಿ ಆಗಿದೆ, ಹಂಚೊಣಗ್ತಾ ಇದೆ. ಆ ಭಾಷೆ ನಾವು ಅರ್ಥ ಮಾಡ್ಕೊಳ್ಳೋಷ್ಟು ನಾಲೆಡ್ಜ್ ನಮಗೆ ಬರಬೇಕು. ಈಗ ಯಜಮಾನ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ಕೇಳಿ ಸರ್. ನಿಮ್ಗೆ ಯಾವಾಗ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಸರ್? ಸರ್ ಈಗ ನನಗೆ 1.5 ತಿಂಗಳಿಂದ ಈಚೆಗೆ ಸರ್ ನಿಮ್ದು ಇದೆಲ್ಲ ನಂಬ್ಕೊಂಡ್ ಬಂದಿರೋದು ನನಗೆ. ನಾವು ಬಂದಾಗೆಲ್ಲ ಇವ್ರೇನು ಸ್ಟಾರ್ಟಿಂಗಲ್ಲಿ ಏನು ಬೆಡ್ ಮಾಡಿದಾಗಲೇ ನಾವು ತಳಕ್ಕೆ 1 ಎಕರೆ 4 ಚೀಲ DAP ಹಾಕಬೇಕು, ದನಿಂಗ್ ಗೊಬ್ಬರ ಹಾಕಬೇಕು, ಜೊತೆಗೆ DAP ಹಾಕ್ಲೇಬೇಕು ಅಂತ ನಾವು ಇವ್ರ ಅಪ್ಪಾಜಿ ನಮ್ಮದು ಕಾನ್ಸೆಪ್ಟು. ಇವರು ಬಕೆಟಲ್ಲಿ ಏನೇನೋ ತಗೊಂಬಂದ್ರು, ಇದೆಲ್ಲ ವೇಸ್ಟ್. ಒಂದು ಬಕೆಟ್ ತಗೊಂಬಂತೆ 1 ಎಕರೆಗೆ ಹಾಕಿದ್ರೆ ಏನು ಬರುತ್ತೆ? ಏನು ಬರುತ್ತೆ ಅದರಲ್ಲಿ? ಒಂದು ಬಕೆಟ್ ತಂದಿದ್ದು ಅಷ್ಟಕ್ಕೂ ಹಾಕ್ತೀವಿ ಅಂತಲ್ಲ, ಅದರಲ್ಲಿ ಏನು ಬರುತ್ತೆ? ಇದರಲ್ಲಿ ಏನು ಬರಲ್ಲ, ನೀವೆಲ್ಲ ವೇಸ್ಟ್ ಮಾಡ್ತೀರಾ ಅಂತ ಜಗಳ ಸರ್ ನಮಗೆ ಸ್ಟಾರ್ಟಿಂಗಲ್ಲಿ. ಅದೇ ಯಾಕಂದ್ರೆ ಸ್ಟಾರ್ಟಿಂಗ್ಗೆ ನಾವು 5 lakhs ಇನ್ವೆಸ್ಟ್ ಮಾಡಿದ್ರು. ನೀವು ದುಡ್ಡು ಹಾಕ್ತಾ ಇದ್ದೀರಾ, ದುಡ್ಡಿಗೆ ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿ ನೀವು ಬೆಳೆ ತಗೊಳ್ರಿ ಅಷ್ಟೇ. ಅದು ಭೂಮಿ ಏನಾಗುತ್ತೆ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಸರ್. ಭೂಮಿ ಕೆಟ್ಟರು ಪರವಾಗಿಲ್ಲ, ನೀವು ಬೆಳೆ ತಗೊಳ್ರಿ, ಬಂಡವಾಳ ಹಾಕಿದ್ರೆ ಬಂಡವಾಳ ತಗೊಳ್ರಿ ಅಂತ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದು. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಬೆಳೆನೂ ತಗೋಬೇಕು, ಭೂಮಿ ಹಾಳು ಮಾಡಬಾರ್ದು. ನೆಕ್ಸ್ಟ್ ಅವ್ರ ಮಕ್ಳು ಬೇಕಲ್ಲ. ಈಗ ನೀವು ಅದು ಅವರೇ ಹೇಳ್ತಾರೆ, ಅವರ ಮಕ್ಳಿಗೆ ನಮ್ಮ ಮಗಳು ಅದೇ ಹೇಳ್ತೀವಿ ಸರ್. ರಿಜನರೇಟಿವ್ ಅಗ್ರಿಕಲ್ಚರ್ ಅಂತ ಹೇಳ್ಬೋದು ಅಲ್ವಾ? ನನ್ನ ಮಗಂಗೆ ಭೂಮಿ ಇಲ್ದಂಗೆ ಮಾಡ್ತೀರಾ ನೀವು, ನಾವು ನಿಮ್ಮ ಮಾತು ಕೇಳಲ್ಲ ಅಂತ ಹೇಳಾರ. ಪಾಯಿಂಟ್ ಅದೇನೆ. ಈಗ ಹಸಿರು ಕ್ರಾಂತಿಗೆ ಮೂಟೆ ಗೊಬ್ಬರ ಬರೋದಕ್ಕೆ ಮೊದಲು ನೀವು ಬೆಳೆ ಬೆಳಿತಿರ್ಲಿಲ್ವಾ? ಹೌದು. ಈ ಮೂಟೆ ಗೊಬ್ಬರ ಬಂದಿದ್ದು 60ರ ದಶಕದಲ್ಲಿ. ನಿಮಗೆ ನಮ್ಮ ತಂದೆರೋ 5 ವರ್ಷ ದೊಡ್ಡವ್ರು. ನಮಗೆ ಸೇರಲ್ಲಿ ಗೊಬ್ಬರ ನಮ್ಮ ಮನೆಗೆ ಹಾಕ್ತಿರಿದು. ಮೂಟೆ ತಂದಿಟ್ಕೊಂಡ್ರೆ ಸೇರಲ್ಲಿ ಅಳತೆ ಮಾಡ್ಕೊಂಡು 2 ಸೇರ್ ತಗೊಂಡೋಗಿ ಎಕರೆಗೆ ಹಾಕೋಬತ್ತಿದ್ವಿ. ಅಲ್ಲಿಂದ ಎಕರೆಗೆ 10 ಮೂಟೆ ಹಾಕೋ ಲೆವೆಲ್ಗೆ ಬಂದಿದ್ದೀರಿ. ತಪ್ಪು ಅಂತ ಅನ್ಸಲ್ವಾ? ಇವಾಗ ಅರ್ಥ ಆಗ್ತದೆ ಸರ್. ಆಮೇಲೆ ನೀರಿನ ವಿಷಯಕ್ಕೆ ಬಂದಾಗ ಏನಾಯ್ತು ಅಂದ್ರೆ, ಇವ್ರ ಅಪ್ಪಾಜಿ ನಾನು ಫೋನ್ ಮಾಡೋದು, ಇವ್ರು ನೀರು ಬೇಡ ಅಂತಾರೆ. ಅವ್ರ ಅಪ್ಪಾಜಿ ಏನ್ ಮಾಡ್ತಾರೆ, ನೀರು ಈ ಪರಿ ಒಳಗೆ ಹರಿದು ಚರಂಡಿಗೆ ಹೋಗಂಗೊಡಿ ಅಂತ ಅವ್ರಂತವ್ರೆ. ಇಲ್ಲಿ ಸ್ಟಾರ್ಟ್ ಸರ್ ನಮಗೆ ಜಗಳ. ನಮ್ಮ ಮುಡಿಗೆ ಬೇಡ ಅಂತ, ಇವ್ರ ಅಪ್ಪಾಜಿ ನೀರು ಚೆನ್ನಾಗಿ ಹರಿದು ಇದ್ರಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಚರಂಡಿಗೆ ಹೋಗಿ ಬೀಳ್ಬೇಕು ನೀರು. ಕರೆಂಟ್ ಇದ್ದಂಗೆಲ್ಲ ನೀವು ಜೆಟ್ ಹೊಡೀರಿ. ನಿಮ್ಮ ಮಗ ಇದನ್ನ ಅಬ್ಸರ್ವ್ ಮಾಡ್ತಾ ಬಂದ್ರೆ ನೆಕ್ಸ್ಟ್ ನಿಮ್ಮ ಮಗು ನಿಮ್ಗಿನ್ನ ಅಡ್ವಾನ್ಸ್ ಆಗ್ಬಿಡ್ತಾರೆ. ನಿಮ್ಗಿನ್ನ ಅಡ್ವಾನ್ಸ್ ಆಗ್ಬಿಡ್ತಾರೆ. ಅವ್ರು ಒಂದು ಪಾಯಿಂಟ್ ಕೊಟ್ರೆಲ್ಲ ತಿಳ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಈಗಿನ ಮಕ್ಕಳು ಎನಿವೇ ಫಾಸ್ಟ್ ಅಲ್ಲ. ಹೌದು, ಅದೇ ಹ್ಯಾಬಿಟ್ ಬೇಕಾಗಿರೋದು. ಯಾರೇ ನಾನಾಗ್ಲಿ ಮತ್ತೊಬ್ಬರಾಗ್ಲಿ ಯಾವ್ದನ್ನ ಬ್ಲೈಂಡ್ ಆಗಿ ನಂಬಬಾರ್ದು. ಯಾವ ಕ್ಷೇತ್ರದಲ್ಲೂ ವಿ ಹ್ಯಾವ್ ಟು ರೀಚೆಕ್ ಇಟ್. ಅದನ್ನೇ ನೀವು ಮಾಡ್ತಾ ಹೋದ್ರೆ ಇವಾಗ ಇವ್ರಿಗೆ ಅಟ್ಲೀಸ್ಟ್ ಒಂದು 25% ನಂಬಿಕೆ ಬಂದಿದೆ. ಹೆಚ್ಚು ಕಡಿಮೆ 75%. ಸೊ ಇದನ್ನ ಕಟಾವ್ ಮಾಡೋ ಅಂತಕ್ಕೆ ಬಂದಾಗ 100% ನಂಬ್ತೀರಿ. ಕೀಪಿಂಗ್ ಕ್ವಾಲಿಟಿ ಬೇಕಾದ್ರೆ ಗಮನಿಸಿ. ನೀವು ಏರಿಯಾದಲ್ಲಿ ಬೇರೆಯವ್ರು ಬೆಳೆದಿರ್ತಾರೆ, ಬೆಲೆ ಇಲ್ಲ ಅಂದ್ರೆ ನೀವು ಇನ್ನೂ 3 ತಿಂಗಳು ಎಕ್ಸ್ಟ್ರಾ ಇಟ್ಕೋಬಹುದು. ನಮ್ಗೆ ಒಂದು ಸ್ಟ್ರಾಂಗ್ ಆಗಿ ಅನ್ಸಿದ್ದು ಅದೇನೆ, ಅಂದ್ರೆ ಲಾಂಗ್ ಟರ್ಮ್ ಇಟ್ಕೊಳ್ಳಕ್ಕೆ ಈ ಮೆಥಡ್ ಇಸ್ ಸೂಪರ್ ಅಂತ. ಇಲ್ಲೇ ಸರ್ ದೂರ ಹೋಗೋದು ಬೇಡ, 10 ಕಿಲೋಮೀಟರ್ ಹೋದ್ರೆ ನಮ್ಮ ಮನೆ ದೇವರು ಹೇಮಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಇದೆ, ಅಲ್ಲಿ ಸುತ್ತಮುತ್ತ ಹಾಕಿದ್ದಾರೆ ಸರ್. ನಾನು ನಿನ್ನೆ ಅಮಾವಾಸ್ಯೆಗೆ ಅಲ್ಲಿ ಹೋಗಿದ್ದೆ. ಅಲ್ಲೆಲ್ಲ ಆಲ್ರೆಡಿ ತುಂಬಾ ಹಾಳಾಗೋಗ್ಬಿಟ್ಟಿದೆ. ಇಲ್ವೇ ಇಲ್ಲ, ರೋಗ ಬಂದ್ಬಿಟ್ಟಿದೆ. ಇಡೀ ತೋಟನೇ ಇರಲ್ಲ, ಗಿಡಗಳಲ್ಲಿ ಶಕ್ತಿ ಇರಲ್ಲ. ನಮ್ದು ಇದು 2.5 ತಿಂಗಳಿಗೆ ಫುಲ್ ಎಲ್ಲೋ ಆಯ್ತು. ನಾನು ಇವ್ರಿಗೆ ಫಸ್ಟ್ ಅವ್ರ ಏನೇ ಪ್ರಾಬ್ಲಮ್ ಆದ್ರೆ ಅವರು ಅನುಭವ ಇದೆ ಅಂತ ನಾನು ಅವ್ರಿಗೆ ಕಾಲ್ ಮಾಡಿದೆ, ಇವ್ರಿಗೆ ಹೇಳ್ತಿರಲಿಲ್ಲ. ಫೋಟೋ ಹಾಕ್ಬಿಟ್ಟು ನೋಡಿ ಎಲ್ಲೋ ಆಗ್ಬಿಟ್ಟಿದೆ. ಅವರು ಗಾಬರಿಯಲ್ಲಿ ಬಂದರು, ಒಂದ್ಸರಿ ಬಂದರು. ಫುಲ್ ಎಲ್ಲ ನೀನು ಶುಂಠಿನೇ ಬೆಳೆಯಲ್ಲ, ಹೋಗ ಹಾಳಾಗೋಯ್ತೆಲ್ಲ, ಕಿತ್ತು ಬಿಸಾಕದೆಯ, ಬ್ಯಾಶ ಓಡಿಸೋದೆಯ ಅಂತ ಬೈದರು ಚೆನ್ನಾಗಿ ಇವರಿಗೆ. ಆಮೇಲೆ ಮತ್ತೆ ನಿಮ್ಮ ಕನ್ಸರ್ನ್ ಮಾಡಿ ಮತ್ತೆ ನೀವು ಹೇಳಿದ್ದೆಲ್ಲ ಫಾಲೋ ಮಾಡ್ತಾ ಬಂದಮೇಲೆ ಸ್ವಲ್ಪ ಇದಾಯ್ತು. ಆಮೇಲೆ ನಾನು ಮತ್ತೆ ಬೇಡವೇ ಬೇಡ, ಅವ್ರು ಯಾರೋ ಇನ್ನೊಬ್ರು ಇದ್ದಾರೆ ಬರ್ರಿಲ್ಲ, ಅವ್ರನ್ನ ಫೋನ್ ಮಾಡಿರಿ, ಅವ್ರನ್ನ ಕೇಳ್ರಿ, ಇವ್ರನ್ನ ಕೇಳಿತ್ತು. ಇವ್ರಿಗೆ ನಂಬರ್ ಕೊಡೋದು ನಾನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಇದೆಲ್ಲ ಎಲ್ಲ ಆಗೋಗ್ಬಿಟ್ಟೆ, ಗ್ರೀನ್ ಆಗಬೇಕು. ಇಲ್ಲ ಅವರೇ ಮಾಡ್ತಾರೆ. ನಾವು ಇವ್ರು ಔಷಧಿ ತಂದಾಗೆಲ್ಲ ನಮ್ಮ ಸೇಮ್ ಜಗಳ ಅದೇ. ನಾವು ಎಲ್ಲೋ ಹಿಂಗಾಗಿರೋದಕ್ಕೆ ಅವ್ರಿಗೆ ಏನು ಕೊಟ್ಟಿಲ್ಲ. ಆ ತರ ಮಂತ್ರಶಕ್ತಿ ಯಾರು ಯಾವ ಕಂಪ್ನಿಯವರು ಯಾವ ಅಂಗಡಿಯವ್ರ ಹತ್ರ ಮಂತ್ರಶಕ್ತಿ ಏನಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಭಾಷೆ ನಾವು ಅರ್ಥ ಮಾಡ್ಕೋಬೇಕು. ಏನ್ ಶಾರ್ಟೇಜ್ ಇದೆ ಕೊಡ್ಬೇಕು, ಏನ್ ಜಾಸ್ತಿ ಆಗಿದೆ ಕಡಿಮೆ ಮಾಡ್ಬೇಕು. ರೈತರು ಏನಂದ್ರೆ ಕೊಡೋದು ಕಡಿಮೆ ಮಾಡ್ತಿದ್ದಾರೆ. ಐರನ್ನು ಈ ತರದವು ಜಾಸ್ತಿ ನೀರು ಕೊಡ್ತಿದ್ದಾರೆ. ನೀರು ಬೇಕು ಅಂತ ಸ್ಪ್ರಿಂಕ್ಲರ್ ಆನ್ ಮಾಡೋದು ಎಲೆ ಎಲ್ಲ. ನಾನು ನೆನೆ ಬರ್ತಾ ದಾರಿಗೆ 2-3 ವಿಡಿಯೋ ಮಾಡಿ ನಮ್ಮ ರೈತರದ್ದು ವಿಡಿಯೋ ಮಾಡಿದ್ದಾದ್ಮೇಲೆ ಅಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಅದೇ ವಯಸ್ಸಿನ ಗಿಡಗಳು ಒಂದು ಮಳ ಕಡಿಮೆ ಇದೆ, ಗ್ರೋತ್ ಫುಲ್ ಹಳದಿ ಕಾಣಿಸ್ತದೆ. ಸ್ಪ್ರಿಂಕ್ಲರ್ ಆನಲ್ಲಿ ಇಟ್ಟಿದ್ದಾರೆ. ನೆನ್ನೆ ಮಳೆ ಸ್ಪ್ರಿಂಕ್ಲರ್ ಆನಲ್ಲಿ ಇಟ್ಟಿದ್ದಾರೆ. ಇಲ್ಲ ಸರ್, ನಿನ್ನೆ ಇಲ್ಲೇ ಒಂದು 3 ಕಿಲೋಮೀಟರ್ ದೂರದಲ್ಲಿ ಹಾಕೋರೆ. ಇವರು ಹೋಗಿದ್ದಾರೆ ಪ್ಲಾಟಿಗೆ. ತುಂಬ ಇಷ್ಟಿಲ್ಲ ಹೈಟ್ ಕೆಳಗೆ ಇದೆ, ನೀರು ಹರಿದು ಚರಂಡಿಗೆ ಹೋಗ್ತಾ ಇದೆ ಈಗಲೂ. ನಾನು ಇವ್ರಿಗೆ ಅದೇ ಅವ್ರು ಹಂಗೆ ನೀರು ಹೊಡಿತಾರೆ, ನೀವು ಯಾಕೆ ಹೊಡಿಯಲ್ಲ ಅಂತ ಅದೇ ಕೇಳ್ತಿದ್ದಾನೆ. ಯಾವಾಗಲೂ ಬೆಳೆನ ಚೆನ್ನಾಗಿದೆ ಅನ್ನೋದಕ್ಕೆ ಬೆಳವಣಿಗೆ, ಗ್ರೋತು ಇವೆಲ್ಲ ಮಾನದಂಡಗಳು. ಕ್ವಾಲಿಟಿ ಎಷ್ಟು ಮರಿಗಳು ಬಂದಿದೆ, ಅವು ಗಡ್ಡೆಗಳು ನಿಮ್ಗೆ ಈಲ್ಡ್ ಅಲ್ಟಿಮೇಟಾಗಿ ಬರೋದು ಮುಖ್ಯ. ಇದು ಮಳೆ ಬಂತ 1 ವಾರ ಬಿಸಿಲಿಲ್ವ ಅಂದರೆ ಗ್ರೀನರಿ ಕಡಿಮೆ ಆಗುತ್ತೆ. ಬಿಸಿಲಿಲ್ಲ ಅಂದರೆ ಆಟೋಮೆಟಿಕಲಿ ಗ್ರೀನರಿ ಕಡಿಮೆ ಆಗ್ತೈತೆ, ಆಹಾರ ಉತ್ಪಾದನೆ ಆಗೋದು ಕಡಿಮೆ ಆಗ್ತದೆ.
ಹಳದಿ ಆಗಿದ್ದೆಲ್ಲ ರೋಗ ಅಲ್ಲ, ಗಾಬರಿ ಬೀಳಬಾರ್ದು. ಅದಕ್ಕೆ ಹಳದಿ ಆಗಿದ್ದೆಲ್ಲ ರೋಗ ಅಲ್ಲ. ಸೊ ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗ್ತಿಲ್ಲ, ಸ್ವಲ್ಪ ಬಯಲಾಜಿಕಲ್ಸ್ ಕೊಡಬೇಕು. ಅಲ್ಲಿ ಏನಾದರೂ ವರ್ಮ್ ಏನು ಟ್ರೈಕೋಡರ್ಮ ಸುಡೋಮನಸ್ ಜೊತೆಗೆ ಇದೆಯಲ್ಲ ಬಯೋ NPK. ಸೊ ಸೂಕ್ಷ್ಮಾಣುಜೀವಿಗಳು ಕಮ್ಮಿ ಆದರೆ ಆ ನ್ಯೂಟ್ರಿಯೆಂಟ್ ಅಪ್ಟೇಕ್ ಕಡಿಮೆ ಆಗ್ತದೆ. ಅದು ಕೊಟ್ಟಾಗ ಮತ್ತೆ ವಾಪಸ್ ಗ್ರೀನರಿ ಬರ್ತದೆ. ಈ ಬಯೋ ಗೇರ್ ಎಲ್ಲ ಕೊಟ್ಟಾದ್ಮೇಲೆ ನಿಮ್ಗೆ ಅದೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು. ನೀವೇನು ನ್ಯೂಟ್ರಿಯೆಂಟ್ಸ್ ವಾಟರ್ ಸಾಲ್ಯುಬಲ್ ಕೊಡ್ತಿದ್ದೀರಾ ಅದು 80% ವಾಟರ್ ಯೂಸ್ ಎಫಿಷಿಯನ್ಸಿ, 20% ಉಪಯೋಗ ಆಗಲ್ಲ. ಅಂಥವೆಲ್ಲ ಉಪಯೋಗ ಆಗುತ್ತೆ ಬಯಲಾಗಿ. ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸ್ವಲ್ಪ ಗಿಡ ನೋಡಿದ ತಕ್ಷಣ ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ನೀವು ಇದನ್ನ ಕೇಳಿಸ್ಕೊಂಡು ಗೂಗಲ್ ನೋಡಿ ಗೊತ್ತಾಗ್ಬಿಡುತ್ತೆ. ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಈಗೇನು ನಾನು ಕಬ್ಬಿಣದ ಕೊರತೆ ಆಗಿದೆ ಅಂತ ಅಲ್ಲಿ ಫೋನಲ್ಲಿ ಹೇಳಿದ್ರೆ ನೀವು ಐರನ್ ಡಿಫಿಷಿಯನ್ಸಿ ಇನ್ ಜಿಂಜರ್ ಅಂತ ಹಾಕಿದ್ರೆ ಮಲ್ಟಿಪಲ್ ಫೋಟೋಸ್ ತೋರಿಸುತ್ತೆ. ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇನ್ ಜಿಂಜರ್ ಅಂದ್ರೆ ಮಲ್ಟಿಪಲ್ ಫೋಟೋಸ್ ತೋರಿಸುತ್ತೆ. ಯು ಕ್ಯಾನ್ ಎಲ್ಲೋ ಆಗೋ ತನಕ ಬಿಟ್ಟಿಲ್ಲ ಸರ್, ಅಂದ್ರೆ ಎಲ್ಲೋ ಇಂದ ಗ್ರೀನ್ ಆಗೋ ತನಕ ಬಿಟ್ಟಿಲ್ಲ. ಎವ್ರಿ ಟೈಮ್ ಫ್ರೀಕ್ವೆಂಟ್ ಆಗಿ ಎವ್ರಿ ವೀಕ್ ಬಿಸಿ ಇರ್ತೀವಿ ನಾವು. ಅವರು ಆಫೀಸ್ಗೆ ಹೋಗ್ಬೇಕು, ಅವ್ರು ಬಾಷಲ್ಲಿ ಕೆಲಸ ಮಾಡ್ತಾರೆ, ನಾನು ಸೇಪೆಂಡಲ್ಲಿ ಕೆಲಸ ಮಾಡ್ತೀನಿ, ನಾವು ಫುಲ್ ಬ್ಯುಸಿ ನಮಗೆ ಆ್ಯಕ್ಚುಲಿ. ಅದು ಅಂಥದ್ರಲ್ಲೂ ಸ್ಯಾಟರ್ಡೆ ಸಂಡೇ ನಾನು ಒಂದೊಂದು ವರ್ಕ್ ಫ್ರಮ್ ಹೋಮ್ ಫುಲ್ ಹಾಕ್ಬಿಟ್ಟು ಬಂದು ಇದ್ದು ನೋಡಿ ಓಕೆ ಅದು ಆಗ ಅವ್ರಿಗೆ ಬಯೋಸ್ಟಿಮ್ಯುಲೆಂಟ್ಗಳು ನಮಗೆ ಚೆನ್ನಾಗಿ ಕೆಲಸ ಮಾಡ್ತವೆ. ಅದು ಯಾಕಂದರೆ ಈ ಸಾಯಿಲ್ ನಾವು ಇನ್ನೊಂದು ತಪ್ಪೇನೋ ನಾವು ಸಾಯಿಲ್ ಟೆಸ್ಟ್ ಮಾಡಬೇಕಾಗಿತ್ತು. ನೀವು ಹೇಳಿದ್ರಿ, ಬಟ್ ಸಾಯಿಲ್ ಟೆಸ್ಟ್ ಮಾಡಿಸಿದ್ರೆ ನಮಗೆಲ್ಲ ಗೊತ್ತಾಗೋಗ್ಬಿಡೋದು. ಬಟ್ ನಾವೇನು ಸಸ್ಪೆಕ್ಟ್ ಮಾಡೋದು ಅಂದರೆ ನಮ್ಮ ಬಯೋಸ್ಟಿಮ್ಯುಲೆಂಟು ನಾವು ಯೂಸ್ ಮಾಡಿದಾಗ ನಮಗೆ ಚೆನ್ನಾಗಿ ಕಾಣ್ತದೆ. ಬಿಗ್ ಅಡ್ವಾಂಟೇಜ್ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನಾವು ಕೆಮಿಕಲ್ ಫರ್ಟಿಲೈಸರ್ ಜೊತೆಗೆ ಪ್ರೊಟೆಕ್ಷನ್ಗೆ ಬಳಸೋ ಕೆಮಿಕಲ್ಗಳ ಜೊತೆಗೆ ಬಯೋಸ್ಟಿಮ್ಯುಲೆಂಟ್ಸ್ ಕೊಟ್ಟಾಗ ಬೇಕೇ ಬೇಕು. ಗಿಡದಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗಲಿಕ್ಕೆ, ನ್ಯೂಟ್ರಿಯೆಂಟ್. ಆಮೇಲೆ ನಮ್ಮ ನೀರಲ್ಲೂ ಸ್ವಲ್ಪ pH ಜಾಸ್ತಿ ಇದೆ, ಆಲ್ಕಲೈನ್ ವಾಟರ್ ಥರ ಇದೆ. ನಾವು ಅದೆಲ್ಲ ಅಬ್ಸರ್ವ್ ಮಾಡಿ ನಾವು ಇವಾಗ ತಿಳ್ಕೊಂಡಿದ್ದೆ ನೀನೆಲ್ಲಕ್ಕೆ ಅಂದರೆ ಓಕೆ ನೆಕ್ಸ್ಟ್ ಬೇರೆ ಕಡೆ ಮಾಡ್ತೀವಿ ಅಂದರೆ ಸಾಯಿಲ್ ನೋಡ್ಕೊಂಡ್ರೆ ಅರ್ಧ ಸಮಸ್ಯೆ ಸಾಲ್ವ್ ಮಾಡ್ದಂಗೆ, ನೀರು ನೋಡ್ಕೊಂಡ್ರೆ ಅರ್ಧ ಸಮಸ್ಯೆ ಸಾಲ್ವ್ ಮಾಡ್ದಂಗೆ. ಸೊ ಬೆಳಿಬೋದು. ಸೊ ಈಗ ಒಂದು ಫ್ರ್ಯಾಂಕ್ ಆಗಿ ಹೇಳಿ, ನೀವು ಇಬ್ಬರು ಕೆಲಸದಲ್ಲಿ ಒತ್ತಡದಲ್ಲಿ ಇರ್ತೀರಿ ಅಂತ ಈಗ ಹೇಳಿದ್ರಿ. ಬೆಂಗಳೂರು ಎಷ್ಟು ದೂರ ಇದೆ ಅಲ್ಲಿಗೆ? ಸರ್ 230 ಕಿಲೋಮೀಟರ್ ಇದೆ ಬೆಂಗಳೂರಿಂದ. 5 ಎಕರೆ ಶುಂಠಿ, 5-6 ಲಕ್ಷದ ಮೇಲೆ ಇನ್ವೆಸ್ಟ್ಮೆಂಟ್. ಇವಾಗ ನಿಮ್ಗೆ ಏನಾದರೂ ಭಯ ಕಾಡಕ್ಕೆ, ಅಭದ್ರತೆ ಕಾಡಕ್ಕೆ ಶುರುವಾಗಿದೆಯಾ? ಇಲ್ಲ ನಮಗೇನು ಏನ್ ಭಯ ಇಲ್ಲ. ವಾಟರ್ದು ಒಂದೇ ನಮಗೆ ಸ್ವಲ್ಪ ಭಯ ಪಡ್ತಾ ಇದ್ರೆ ಅದಕ್ಕಷ್ಟೇ ಭಯ ಪಡ್ತೀವಿ ಬಿಟ್ರೆ ಬೇರೆ ಏನೂ ಅಲ್ಲ. ಅದರಲ್ಲೂ ಕಾನ್ಫಿಡೆನ್ಸ್ ಇದೆ. ಈಗ ನಾವು ಇದರಲ್ಲಿ ಇದು ಟೋಟಲ್ 3 ಎಕರೆ ಇದೆ ಅಲ್ವಾ, ಈಗ ಇದು ಇಟ್ಕೊಳ್ತೀವಿ, ಅದ್ರಲ್ಲಿ ಅರ್ಧ ಇಟ್ಕೊಳ್ತೀವಿ, ಇನ್ನು ಉಳಿದಿದ್ದು 1.5 ತಿಂಗಳು ಬಿಟ್ಟು ಹಾರ್ವೆಸ್ಟ್ ಕೊಟ್ಬಿಡ್ತೀವಿ. ಯಾಕೆಂದ್ರೆ ನೀರು ಕಡಿಮೆ ಆದ್ರೆ ನಾನು ಅದನ್ನು ಬೆಳೆಯೋಕ್ಕಾಗಲ್ಲ, ಇದನ್ನು ಬೆಳೆಯೋಕ್ಕಾಗಲ್ಲ. ಸೊ ಇದನ್ನ ನಾನು ನೆಕ್ಸ್ಟ್ ವರ್ಷ ನಾನು ಮಾಡ್ತೀನಲ್ಲ, ಮತ್ತೆ ಶುಂಠಿ ಮಾಡ್ತೀವಿ. ಇಲ್ಲಿ ಮಾಡಲ್ಲ, ನೀರಿಂದ ಅರ್ಥ ಮಾಡ್ಕೊಂಡಿರೋದ್ರಿಂದ ನಮ್ಮೂರ್ ಕಡೆ ಹೋಗ್ತೀವಿ ಈಗ. ಯಾಕೆಂದ್ರೆ ಮೆಥಡ್ ಇದೇನೆ, ಏನೂ ಚೇಂಜ್ ಇಲ್ಲ. ಬಟ್ ನಮ್ಮೂರ್ ಕಡೆ 365 ದಿನ ಒಂದೇ ತರ ನೀರಿರುತ್ತೆ. ತುಂಬಾ ಚೆನ್ನಾಗಿ ಚೇಂಜ್ ಮಾಡ್ಬೋದು ನಮ್ಮೂರಲ್ಲಿ ಹೋಗಿ ಬೆಳೆದ್ರೆ ಅಲ್ಲಿ. ಹಂಗಾಗಿ ಬೀಜಕ್ಕೆ ಇಟ್ಕೊಳ್ತೀವಿ. ಇದು 1.5 ಎಕರೆಷ್ಟು ಇಟ್ಕೊಳ್ತೀವಿ ಸರ್. ಇನ್ನು 1.5 ಎಕರೆಷ್ಟು ಇನ್ನು 1.5 ತಿಂಗಳು ಬಿಟ್ಬಿಟ್ಟು ಕೊಟ್ಬಿಡ್ತೀವಿ. ಯಜಮಾನ್ರಿ ಇವಾಗ ಹೇಳಿ, ಮಗಳು ಒಳಿಯ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನಿಸ್ತಾ ಇದೆಯಾ? ಅವ್ರ ದುಡ್ಡು ಕಳ್ಕೊಳ್ತಾರ, ವಾಪಸ್ ತಗೊಳ್ತಾರ ಅನ್ನೋ ನಂಬಿಕೆ ಬಂದಿದೆಯಾ? ಇಲ್ಲ ಸರ್, ಈಗ ಅದು ಧೈರ್ಯ ಬಂದಿದೆ ಸರ್. ಅವರು ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಅಂತ ಗ್ಯಾರಂಟಿ ಅಂತ ನಂಬಿಕೆ ಬಂದಿದೆ ಸರ್. ಯಾರು ನಿಮಗೆ ನೀವು ಬೆಳೆನೇ ತಗೊಳ್ಳಲ್ಲ ಕಳ್ಕೊಳ್ತಾರೆ ಅಂತ ಬಂದು ಹೇಳಿದ್ರಲ್ಲ, ಅವ್ರನ್ನ ನಾವು ಟೀಕೆ ಮಾಡೋದು, ಅವ್ರನ್ನ ಕರೆದು ಇನ್ನೊಮ್ಮೆ ತೋರಿಸಿ. ಸೊ ಯಾವಾಗ್ಲೂ ಸತ್ಯ ನಿಧಾನಕ್ಕೆ ನಿಲ್ಲೋದು. ಅದು ಹೆಂಗೆ ಒಪ್ಸೋದು ಕಷ್ಟ ಬೇರೆಯವ್ರಿಗೆ, ಸುಳ್ಳನ್ನು ನಂಬಿಸ್ಬೋದು ಫಾಸ್ಟಾಗಿ. ಸೊ ಅಲ್ಟಿಮೇಟಾಗಿ ಎಲ್ಲರೂ ಹೇಳೋದು ನಿಮ್ಮಂಥವ್ರೆ, ಸತ್ಯನೇ ನಿಲ್ಲೋದು ಅಂತ. ಅದೇ ನಿಂತಿದೆ ಇಲ್ಲಿ. ಅದೇನಾಯ್ತು, ಇವರು ಕೆಮಿಕಲ್ ಗೊಬ್ಬರ ಬಳಸೋದು, ಪೇಟೆ ಗೊಬ್ಬರ ಬೇಡ ಅಂದಾಗ ನಾನೆಲ್ಲೋ ಪ್ಲಾಟಿಗೆ ಹೋಗೋದು. ಅವರು ಒಂದು ಕಡೆ ಒಂದು ಗೊಬ್ಬರ ಚೀಲನ ಒಂದು ಕಡೆ ಕೊಯ್ದು ಬಿಟ್ಟು ಹೆಗಲ ಮೇಲೆ ಹಾಕೊಂಡು ಬೆಡ್ಡಲ್ಲಿ ಸುರ್ಕೊಂಡು ಹೋಗ್ತಾ ಇರೋ. ನಾನು ಬಂದು ಹೇಳೋದು ಇವ್ರಿಗೆ, ನೋಡ್ರಿ ಬೆಡ್ಡಲ್ಸ್ ನೀವು ನೋಡಿದ್ರೆ ಹಾಕಲ್ಲ ಅಂತಿರೋ, ಬೆಡ್ಡಲ್ಲಿ ಸುರ್ಕೊಂಡು ಹೋಗ್ತಿದ್ರು ಹೆಗಲ ಮೇಲೆ ಹಾಕೊಂಡು. ನಾವು 2 kg ಅಷ್ಟೇ ಹಾಕ್ತಾ ಇದ್ವಿ ವಾಟರ್ ಸೋಲ್ಯೂಷನ್. ಹಂಗಾಗ್ತಾರೆ, ನೀವು ಬೇಡ ಅಂತೀರಾ ಅಂತ. ಮತ್ತೆ ಆಮೇಲೆ ನಾನು ಈ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ನಲ್ಲ, ಇವತ್ತು ಸ್ಪ್ರೇ ಮಾಡಿಬಿಟ್ರೆ ನಾಳಿಕೆ ಗ್ರೀನ್ ಆಗ್ಬಿಡುತ್ತೆ, 8 ದಿವಸಕ್ಕೆ ಆಗ್ಬಿಡುತ್ತೆ. ನೀವೆಲ್ಲ ಅದೆಲ್ಲ ಯಾಕೆ ಮಾಡಲ್ಲ ನೀವು? ನೋಡಿ ಇದು ಕೆಟ್ಟೋಗಿದೆ, ಇದು ಯಾಕೆ ಮಾಡಲ್ಲ ನೀವು ಅಂತ ನಾವು ಮಾಡ್ಬಿಟ್ಟು ನೋಡಿ ನಾಳೆ ಗ್ರೀನ್ ಆಗಿದೆ ಅಂತ ತೋರಿಸ್ತಾರಲ್ಲ, ಅದೆಲ್ಲ ಸುಳ್ಳು ಅಂತ ನಾವು ಅವ್ರಿಗೆ ಅರ್ಥ ಮಾಡಿಸಿದೀವಿ. ಆಮೇಲೆ ಇವರು ಹೇಳೋದು, ನೀವು DAP ಹಾಕಿಲ್ಲ, NPK ನೋಡಿ ಅವ್ರು ಕೊಟ್ಟಿರೋದ್ರಲ್ಲಿ DAP ಇದೆ, NPK ಇದೆ ಅಂತ ಇವರು ಮತ್ತೆ ಯೂಟ್ಯೂಬಲ್ಲಿ ಹೋಗಿ ಇದರಲ್ಲಿ ಓಪನ್ ಮಾಡಿ, ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿ ತೋರ್ಸೋದು ಮಗಳು, ನೋಡಿ ಇದರಲ್ಲಿ ಇದೆ ಅಪ್ಪಾಜಿ, ನೀವು ಯಾಕೆ ತಪ್ಪು ತಿಳ್ಕೊಂಡಿದ್ದೀರಾ, ಇದರಲ್ಲೂ NPK ಇದೆ ಅಂತ. ಬೆಳೆಗಳಿಗೆ ಬೇಕಾಗಿರೋದು ಸಾರಜನಕ, ರಂಜಕ, ಪೊಟ್ಯಾಶ್ 3 ಪ್ರಧಾನ ಪೋಷಕಾಂಶಗಳು. ಆಮೇಲೆ CMS ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರು ದ್ವಿತೀಯ. ಅಂದ್ರೆ ಅಡುಗೆ ಮಾಡೋಕ್ಕೆ ನಿಮಗೆ ನೀರು ಮೇಯ್ನ್ ಬೇಕು, ಅಕ್ಕಿ ಮೇಯ್ನ್ ಬೇಕು,
ಜೀರಿಗೆ, ಬೇಳೆ, ಮೆಂತ್ಯ ಕಡಿಮೆ, ಉಪ್ಪು ಇನ್ನೂ ಕಡಿಮೆ, ಆ ಥರದಲ್ಲಿ ಹೇಳ್ಬೋದು. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಐರನ್ನು ಕಮ್ಮಿನೇ ಬೇಕಿರೋದು, ಬಟ್ ಡಿಫಿಷಿಯನ್ಸಿ ಆದರೆ ಅಡುಗೆ ಉಪ್ಪು ಕಮ್ಮಿನೇ ಬೇಕಿರೋದು. ಉಪ್ಪಿಲ್ಲ ಅಂದ್ರೆ ಅಡುಗೆನೇ ಅಲ್ಲ, ಐರನ್ ಇಲ್ಲ ಅಂದ್ರೆ ಇದು ಬೆಳೆನೇ ಅಲ್ಲ, ಎಲ್ಲ ಹಳದಿ ಆಗೋಗ್ತದೆ. ಇವುಗಳ ಪ್ರಾಮುಖ್ಯತೆ, ಇದು ಒದಗಿಸಕ್ಕಿರೋ ಮಾರ್ಗಗಳವು, ಅವೇ ಅನಿವಾರ್ಯ ಅಲ್ಲ. ಮೂಟೆ ಗೊಬ್ಬರನೇ ಅನಿವಾರ್ಯ ಅಲ್ಲ. ಮೂಟೆ ಗೊಬ್ಬರ ಅದಕ್ಕೆ ಮೊದಲು ನೀವು ಬೆಳೆ ಬೆಳ್ಕೊಂಡಿಲ್ವಾ, ನೀವು ರಾಗಿ ಬೆಳೆದಿಲ್ವಾ, ಭತ್ತ ಬೆಳೆದಿಲ್ವಾ, ತೆಂಗು ಅಡಿಕೆ ಬೆಳೆದಿಲ್ವಾ, ತಿಪ್ಪೆ ಗೊಬ್ಬರದಲ್ಲಿ ಪರ್ಸೆಂಟೇಜ್ ಕಡಿಮೆ ಇರ್ತದೆ. ಇವಾಗ ತಿಪ್ಪೆ ಗೊಬ್ಬರ ಅವೈಲಬಿಲಿಟಿ ಕಡಿಮೆ ಆಗಿದೆ, ಲೈಫ್ ಸ್ಟೈಲ್ ಹಳ್ಳಿಗಳಲ್ಲೂ ಚೇಂಜ್ ಆಗಿದೆ. ಹಸುನ ಇಟ್ಕೋತಾ ಇಲ್ಲ, ಹಸುಗಳು ಇಟ್ಕೋತಿಲ್ಲ, ಕೊಟ್ಟಿಗೆಗಳಿಲ್ಲ, ಮೇವು ಬೆಳ್ಕೊಳ್ತಾ ಇಲ್ಲ, ಹುಲ್ಲುಗಾವಲುಗಳಿಲ್ಲ, ಎಲ್ಲ ಸೈಟುಗಳಾಗೋಗ್ಬಿಟ್ಟಿದೆ ಹಳ್ಳಿಗಳಲ್ಲೂ. ಹಂಗಾಗೋಗ್ಬಿಟ್ಟಿದೆ. ಮನೆಗಳಲ್ಲೆಲ್ಲ ಸೋಲಾರ್ ಬಂದಿದೆ, ಗ್ಯಾಸ್ ಬಂದಿದೆ, ಯಾವುದೋ ಸೊಪ್ಪಿನ ಇದು ಗೊಬ್ಬರ ಆಗ ಅಂತ ಗಿಡಗಳೇ ಬೆಳೆಸ್ತಿಲ್ಲ ತೋಟದಲ್ಲಿ. ಮೊದಲು ಅವನ್ನ ಸೊಪ್ಪು ಕೊಯ್ದು ತಿಪ್ಪೆಗೆ ಹಾಕ್ತಿದ್ವಾ, ಹೋಯ್ತು ಗೊಬ್ಬರ ಏರಿದ ತಕ್ಷಣ ಫಸ್ಟ್ ಸೊಪ್ಪು ತಂದು ಹಾಕಿ ಅದ್ರ ಮೇಲೆ ಮತ್ತೆ ಮಣ್ಣು ಹಾಕಿ ಮತ್ತೆ ಗೊಬ್ಬರ ಹಾಕಿ ಒಂದೊಂದು ಲೇಯರ್ ಸ್ಟೆಪ್ ಹಾಕ್ತಿದ್ವಿ ಸರ್. ನಾವೇ ಮಾಡ್ತಿದ್ವಿ ಅದನ್ನ. ಯಾಕೆ ಮಾಡಬಾರ್ದು ವಾಪಸ್? ಎಲ್ಲದೂ ಗೊತ್ತಿದೆ, ಎಲ್ಲದೂ ಮಾಡಿದೆ, ಬಟ್ ಯಾರು ಮಾಡ್ತಾ ಇಲ್ಲ, ಇವರೇ ಮಾಡ್ತಾ ಇಲ್ಲ ಇವಾಗ. ಅಂದ್ರೆ ನೀವು ಹೊಸ ಆಮೇಲೆ ಈ ತೆಂಗಿ ಮರಕ್ಕೂ ಅಷ್ಟೇ ಸರ್, ಇದೇ ಪರಿಹಾರ ಅಂತ ನಂಬ್ತಾ ಬಂದ್ಬಿಟ್ರೆ ಅದನ್ನ ಬಿಡಬಾರ್ದು. ಅದ್ರ ಜೊತೆಲಿ ವಿಜ್ಞಾನಿಗಳು ಎಲ್ಲಾದ್ರೂ ಕೇಳಿ, ನೀವು ಯಾವುದೇ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಯೂನಿವರ್ಸಿಟಿ ಸಂಶೋಧನಾ ಕೇಂದ್ರ ತೆಗಿರಿ, ಮೂಲ ಗೊಬ್ಬರ ಅಂತ ಬಂದಿರ್ತಾರೆ, ಎಕರೆಗೆ 20 ಟನ್ ತಿಪ್ಪೆ ಗೊಬ್ಬರ ಅಂತ ಹಾಕಿರ್ತಾರೆ, ಅದು ನೀವೇ ತಯಾರಿಸ್ಕೊಳ್ಳೋದು. ಇನ್ಯಾರ ಮೂಟೆಲ್ ತಂದು ಕೊಟ್ಟರೆ ಅದನ್ನ ನಂಬಬಾರ್ದು. ಇಲ್ಲ ಸರ್, ಯಾಕೆಂದ್ರೆ ನಾವು ನೀವೇ ನಮ್ಮ ಫ್ಯಾಮಿಲಿ ನಾವು ಮಾಡ್ತೀವಿ ಸರ್. ತೆಂಗಿ ಮರ ಎಲ್ಲ ಸುತ್ತ ಬಗ್ಗಿದ್ಬಿಟ್ಟು ಅದಕ್ಕೆ ಹಳ್ಳದಲ್ಲಿ ಅಲ್ಲಿ ಇಲ್ಲಿ ಹೊರಗೆ ಹೋಗ್ಬಿಟ್ಟು ಸೊಪ್ಪು ತಂದು ಹಾಕಿ ಅದ್ರ ಮೇಲೆ ದನಿ ಗೊಬ್ಬರ ಹಾಕಿ ಮುಚ್ಚುತ್ತಿದ್ವಿ. ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಏನು ಹೋಗೋದು ಅಂಗಡಿಲಿ ತರೋದು, ಗುಣಿಗೆ ಹಾಕೋದು. ತೆಂಗಿನ ಗರಿ ಉದುರ್ತಾ ಇರ್ತದೆ, ಇನ್ನು ಬಾಳೆ ನಾರು ಸಿಗ್ತಾ ಇರ್ತದೆ, ಅದನ್ನೆಲ್ಲ ಚೆನ್ನಾಗಿ. ಆಮೇಲೆ ಅದಕ್ಕಿಂತ ಮೇನ್ ಕಾನ್ಸೆಪ್ಟ್ ಏನಂತ, ತೆಂಗಿ ಶುಂಠಿ ಹಾಕಿದ್ರೆ ಭೂಮಿ ಹಾಳಾಗುತ್ತೆ, ತೆಂಗಿ ಮರ ಹಾಳಾಗ್ತವೆ ಅಂತ ನಮಗೆ ಭಾಳ ಭಯ ಬೀಳಿಸಿರ್ ಸರ್. ಶುಂಠಿ ಹಾಕಿದ್ರೆ ಹಾಳಾಗಲ್ಲ ಅನ್ನೋದಾದ್ರೂ ಅರ್ಥ ಆಗ್ತಾ ಇದೆಯಾ? ಯಾಕೆ ಹಾಳಾಗ್ತಾ ಇದೆ ಶುಂಠಿ ಬೆಳೆದು ಅಂದ್ರೆ ಸುರಿಯೋ ಅದನ್ನ ಈಗ ನಾನು ನೋಡಿ, ಡ್ರಿಪ್ ಇಲ್ಲ ಅಂದ್ರೆ ಕೊಳೆ ರೋಗ ಬಂತು ಅಂದ್ರೆ ನೀವು ಡ್ರಿಪ್ ಅಲ್ಲಿ 200 ಲೀಟರ್ ಡ್ರಮ್ಗಾಗಂತ ಒಂದು ಔಷಧಿ 1 ಎಕರೆ ಕೊಡ್ತಿದ್ವಿ. ಸಿಕ್ಕಾಪಟ್ಟೆ ಡ್ರೆಂಚಿಂಗ್ ಮಾಡೋದಾದ್ರೆ ಎಕರೆಗೆ 5 ಬ್ಯಾರಲ್ ಡ್ರೆಂಚಿಂಗ್ ಮಾಡಬೇಕು. ಎಷ್ಟು ಕೆಮಿಕಲ್ ಭೂಮಿಗೆ ಹೋಗ್ತದೆ, ಅದರಿಂದ ಭೂಮಿ ಹಾಳಾಗೋಗೋದು. ಪಾಪ ಬೆಳೆನೇ ಯಾಕೆ ದೂರ್ಬೇಕು? ಶುಂಠಿ ಭೂಮಿನ ಬರೀದ್ ಮಾಡ್ತದೆ ಅಂತ. ಶುಂಠಿ ಹೆಸರಲ್ಲಿ ನಾವು ಮಾಡ್ತಿರ್ತಕ್ಕಂಥ ಅವೈಜ್ಞಾನಿಕ ಕ್ರಮಗಳಿಂದ ಮಣ್ಣು ಹಾಳಾಗ್ತಿರೋದು. ಈ ಸತ್ಯ ನೀವು ಒಪ್ತೀರಾ ಸರ್? ತುಂಬಾ ವೀಕ್ಷಕರೇ, ಇದನ್ನೇ ಕೇಳಿಸ್ಕೋಬೇಕಾಗಿದೆ ನಾವು. ಶುಂಠಿ ಅಲ್ಲ, ಶುಂಠಿಗಿನ್ನ ಹೆಚ್ಚು ಪೋಷಕಾಂಶ ಹೀರ್ಕೊಳ್ಳೋ ಬೆಳೆಗಳಿದಾವೆ. ಭೂಮಿಯನ್ನು ಬರಡ ಆಗಲ್ಲ, ನೀವು ಬರಡು ಮಾಡ್ತಾ ಇರೋದು. ಈ ಸತ್ಯನ ತೋರಿಸ್ಬೇಕು ಅಂತಲೇ ನಾನು ಸಂಡೆ ಆರಾಮಾಗಿರ್ಬೋದು, 250-300 ಕಿಲೋಮೀಟರ್ ಬಂದಿರೋ ಕಾರಣ ಏನಿವತ್ತು ಅಂತ. ಯಾಕಂದ್ರೆ ಇವ್ರು ಒಪ್ಪಿದ್ರಲ್ಲ, ಇವ್ರು ಒಪ್ಸೋದ್ರಲ್ಲಿ ನನಗೆ ಭಾಳ ಚಾಲೆಂಜ್ ಇತ್ತು. ನಾನು ಕೊನೆಗೆ ಹೇಳಿದೆ, 1 ಎಕರೆ ನನ್ನ ಥರ ಮಾಡಿ, 2 ಎಕರೆ ನಿಮ್ಮ ಥರನೇ ಮಾಡಿ ಅಂತಲೂ ಹೇಳಿದೆ. ಪಕ್ಕನೇ ಇರುತ್ತೆ, ತೋರ್ಸೋಣ ಅಂತ. ಮೋಸ್ಟ್ಲಿ ನಿಮ್ಮ ಮಿಸಸ್ ಗೂಗಲ್ ಮಾಡಿ ಎಲ್ಲ ಒಪ್ಪಿದ್ರು ಅನ್ಸುತ್ತೆ, ನೀವು ಕನ್ವಿನ್ಸ್ ಆದ್ರೆ. ಓದ್ತಿರ್ಲಿಲ್ಲ, ಐಟಿ ಒಳಗೆ ಇದ್ವಿ, ಓದೋದನ್ನ ಕಾಲೇಜಲ್ಲೇ ಬಿಟ್ಬಿಟ್ಟಿದ್ವಿ, ಓದ್ತಾ ಇರ್ಲಿಲ್ಲ, ಕೆಟ್ಟ ಅಭ್ಯಾಸ, ಓದ್ತಾ ಇರ್ಲಿಲ್ಲ. ಈ ಬೆಳೆ ಸ್ಟಾರ್ಟ್ ಆಗಿ ತುಂಬಾ ಮನೇಲೆ ಈಗ 4-5 ಬುಕ್ ತಂದಿದ್ದೀವಿ, ಅಗ್ರಿಕಲ್ಚರ್ ರಿಲೇಟೆಡ್ ಬೇರೆದಲ್ಲ. ವೆರಿ ಗುಡ್. ಓದ್ತಾ ಇದೀವಿ. ಅವ್ರೊಂದು ಓದಿದ್ರೆ ನಾನು ಕನ್ನಡದಲ್ಲೇ, ಅವ್ರೊಂದು ಓದಿದ್ರೆ ನಾವೊಂದು ಓದ್ತೀವಿ, ನಾವೊಂದು ಓದಿದ್ರೆ ಅವ್ರೊಂದು ಓದ್ತೀವಿ. ಓದಿ ತಿಳ್ಕೊಂತ ಇದೀವಿ, ನೋಡಿ ತಿಳ್ಕೊಂಡು ನಿಮ್ಮಂತವ್ರು ಕೇಳಿ ತಿಳ್ಕೊಂತ ಇದೀವಿ. ಒಟ್ನೊಳಗೆ ಇವಾಗ ಅವ್ರಿಗೂ ನೀವು ತಿಳುವಳಿಕೆ ಹೇಳ್ತಿದ್ದೀರಾ. ಅವ್ರದ್ದೇನು ತಪ್ಪು ತಿಳುವಳಿಕೆ ಏನಿಲ್ಲ, ಅವರೆಲ್ಲ ಬೆಳೆ ಬೆಳೆದಿದ್ದಾರೆ. ಅವ್ರ ತಲೆಗೆ ತುಂಬ್ತಾ ಬಂದಿರೋ ತಪ್ಪು ತಿಳುವಳಿಕೆಗಳು. ಜನ ಸುಮ್ಮನೆ, ನಾವು ಅಷ್ಟೇ, ಯಾರ ಮನೆ ಕಟ್ತಾ ಇದ್ರೆ ಹೋದ್ರೆ ಈ ರೂಮ್ ಇಲ್ಲಿ ಇರ್ಬೇಕಿತ್ತು, ಮಾನವ ಸಹಜ ದೌರ್ಬಲ್ಯಗಳು. ಎಲ್ರಂಗೆ ಹಳದೇ ಆಗಿದ್ ಕಣೋ ನೀನು, ಅವ್ರ ಮಾತು ಕೇಳಿದೆ ನೀನು ಸರಿ ಇಲ್ಲ, ಹೋಗಿ ತಗೊಬಂದು ಹಾಕಿ 4 ಮೂಟೆ ಅಂತ ಹೇಳ್ತಾರೆ. ಸೊ ಒಂದು ಯಾವುದನ್ನೇ ಆಗಲಿ ನೀವು ನೇರವಾಗಿ ಹೇಳಿದ್ದನ್ನೆಲ್ಲ ಒಪ್ಕೋಬೇಡ್ರಿ ಅನ್ನೋದೇ ನಾನು ಎಲ್ರಿಗೂ ಹೇಳೋದು. ನೀವು ಟ್ರೈ ಮಾಡಿ. ಈಗ ನಿಮ್ಗೆ ಇನ್ನೂ ಡೌಟ್ ಬಂತ, ನೀವು 2 ಎಕರೆ ಬೆಳೆಯೋದಾದ್ರೆ ಅರ್ಧ ಎಕರೆಗೆ ಈ ಥರ ಬೆಳೆದು ನೋಡಿ, 1.5 ಎಕರೆ ಅದೇ ಥರನೇ ಬೆಳೆದು ನೋಡಿ. ಈಗ ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಹಾಕಿದ್ದಾರೆ ಅಂತೆಲ್ಲ, ಅದು ಶುಂಠಿ ಬೆಳೆ ಹಾಕಿ ತೆಂಗಿನ ತೋಟ ಹಾಳಾಗಿದೆ ಸರ್. ಆ್ಯಕ್ಚುಲಿ ಹೆಂಗೆ ಅಂದರೆ, ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ 2 ತೆಂಗಿನ ಮರದ ಮಧ್ಯದಲ್ಲಿ 2 ಟ್ರಂಚ್ ಹೊಡೆದಾರೆ ಸರ್. ಇಲ್ಲೊಂದು ಟ್ರಂಚ್ ಹೊಡೆದ್ರೆ, ಅಲ್ಲೊಂದು ಟ್ರಂಚ್ ಹೊಡೆದ್ರೆ, ಬೇರೆ ಪೂರ ಕಿತ್ತು ಹೋಗ್ಬಿಟ್ಟಿದೆ. ಬೇರೆ ಇಲ್ಲ, ಅದರಲ್ಲಿ ಎಲ್ಲ ಕಿತ್ತು ಹೋಗಿದೆ. ಅದ್ರ ಜೊತೆಗೆ ಏನು ಮಾಡಿದ್ದಾರೆ, 1 ಎಕರೆಗೆ 25 ಚೀಲ ಪೇಟೆ ಗೊಬ್ಬರ ಹಾಕಿದ್ದಾರೆ. 25 ಚೀಲ ಹಾಕಿದ್ದಾರೆ ಸರ್. ಕೇಳಿ ಇವ್ರು ಹೋಗಿದ್ವಿ ನಾವು ಹೋದಾಗ ನಮಗೆ ಹೇಳಿದ್ರು, ನಿಮಗೆ ಸಾಲುತ್ತೆ 1 ಚೀಲ 2 ಚೀಲ ಸರ್ ಹಾಕಿ, ನೀವು ಒಂದು 25 ಚೀಲ ಅದು ತಗೊಂಡು ನೆಕ್ಸ್ಟ್ ತೆಂಗಿನ ಮರದಲ್ಲಿ ಆಕ್ಚುಲಿ ಏನು ಬರಲ್ಲ ಅಂತ ಅದು ಈಗ ನೋಡ್ಕೊಂಬರ್ತೀನಿ. ನಾನು ಈಗ ನಮಗೆಲ್ಲ ಹೇಳ್ತಿದ್ರಲ್ಲ, ಏನಿತ್ತು ಶುಂಠಿ ಯಾಕೆ ಕೆಟ್ಟ ಹೋದೆ ಅಂತ. ಈಗ ನಿಮ್ಮ ತೋಟ ಎಷ್ಟು ಚೆನ್ನಾಗಿದೆ ಅಂತಾರೆ ಸರ್. ಈಗ ವರ್ಷ ಬಂದು ನಿಮ್ಮ ತೆಂಗಿನ ಮರದ ವಿಡಿಯೋ ಮಾಡ್ತೀನಿ. ಈ ವರ್ಷ ಶುಂಠಿ ಬೆಳೆದಿದ್ದೀರಲ್ಲ, ಮಳೆಗಾಲದಲ್ಲಿ ಒಂದು ವಿಡಿಯೋ. ಅಲ್ಲ, ಈಗಲೇ ಆಕ್ಚುಲಿ ಫುಲ್ ಚೇಂಜಸ್ ಆಗೋಗ್ಬಿಡಿ ಸರ್. ನೀನು ಬಂದವರೆಲ್ಲ ಹೇಳ್ತಾರೆ ಒಳ್ಳೇದಾಗಿದೆ ಅಂತ ಎಲ್ಲ ಹೇಳ್ತಾರೆ ಸರ್. ನಮ್ದು ತೆಂಗಿನ ಆಕ್ಚುಲಿ 70% ಇಂಪ್ರೂವ್ ಆಗಿದೆ. ಸ್ನೇಹಿತರೆ, ಸತ್ಯ
ಮಾಡೋ ರೀತಿನಲ್ಲಿ ಮಾಡಿದರೆ ಯಾವುದರಿಂದ ಯಾವುದಕ್ಕೂ ತೊಂದರೆ ಆಗಲ್ಲ. ಭೂಮಿ ಈ ಫಾರೆಸ್ಟ್ ಏರಿಯಾದಲ್ಲಿ ಸಾವಿರಾರು ಗಿಡಗಳಿರ್ತವೆ, ಯಾವತ್ತಾದ್ರೂ ಕುಗ್ಗಿದಾವ ಅವು? ಯಾರಾದ್ರೂ ಮೂಟೆ ಗೊಬ್ಬರ ಹಾಕಿದಾರ? ಪ್ರಕೃತಿ ದತ್ತವಾಗಿ ಬರೋದನ್ನ ನಾವು ಸ್ವಾಭಾವಿಕವಾಗಿ ಬಳಸ್ಕೋಬೇಕು. ನಮ್ಮ ಇಂಟರ್ಫಿಯರೆನ್ಸು ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಅದೇ ಇಂಟರ್ಫಿಯರೆನ್ಸ್. ವಾಟರ್ ಸಾಲ್ಯುಬಲ್ ಗೊಬ್ಬರ ಕೊಡ್ತೀವಲ್ಲ, ಅದು ಪ್ರಕೃತಿ ದತ್ತವಾಗಲ್ಲ, ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಅದು ಜೀರ್ಣಿಸ್ಕೊಳ್ಳೋದು ಕಷ್ಟನೇ. ಈಗ ನಮಗೆ ನಾವು ಮೊದಲಿಂದ ಬಂದಿರೋ ಆಹಾರ ಪದ್ಧತಿ ಅನ್ನ ಸಾಂಬಾರು ಮುದ್ದೆ ಆದರೆ ಆರಾಮಾಗಿ ತಿಂತೀವಿ. ಹೊಸ ಫುಡ್ ಜಂಕ್ ಫುಡ್ ಬಂದಾಗ ಅಲ್ವಾ ಯೋಚನೆ ಮಾಡ್ತೀವಿ ಅದನ್ನ. ಅದೇ ರೀತಿನೇ ಇರಬೇಕಾಗುತ್ತೆ ಸ್ನೇಹಿತರೆ. ನಾವು ಮಾಡ್ಕೊಂಡು ಬಂದಿವಿ ಸರ್. ನಾವು ಏನು ಮಾಡಿ ಈ ವರ್ಷ ಒಂದು ಆರು ಟ್ಯಾಕ್ಟರ್ ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ಸೋದು. ಗೊಬ್ಬರ ಹಾಕಿಲ್ಲ ಅಂತ ನನ್ನ ಮಗಳು ಬೈತಿದ್ರು. ಇಲ್ಲಮ್ಮ ಹೋದ ವರ್ಷ ಕೊಟ್ಟು ಗೊಬ್ಬರ ಆರು ಟ್ಯಾಕ್ಟ್ರಿ ಹಾಕ್ಸಿದ್ದೀನಿ, ಈ ವರ್ಷ ಮರಕೋ ನಾನು ಮಣ್ಣು ನೋಡಿಸಿದ್ದೀನಿ, ಆದರೂ ತೋಟ ಇಂಪ್ರೂವ್ ಆಗಿಲ್ಲ ಅಂತ. ಇದುವರೆಗೂ ಏನು ಇರಲಿಲ್ಲ ಸರ್. ಈ 3-4 ವರ್ಷದಿಂದ ನಮ್ಮ ತೋಟದಲ್ಲಿ ಏನೂ ಇರಲಿಲ್ಲ. ನಾವು ಒಂದು 20 ವರ್ಷ ಹಿಂದೆ ಅಲ್ಲಿಂದ ಇಷ್ಟೇ 89 ಗಿಡ ಇತ್ತು ಸರ್. 89 ಗಿಡಕ್ಕೆ ನನ್ನ ಮಗಳೇ ಕೊಬ್ಬರಿ ಹೊಡೆದಾಳೆ. 23,000 ಕೊಬ್ಬರಿ ಹೊಡೆದು 89 ಗಿಡಕ್ಕೆ. ಆ ಥರ ಇತ್ತು ಸರ್ ಆವಾಗ. ನಮ್ಮನೆ ದನಗಳಿದ್ದು ಕೊಟ್ಟಿಗೆ ಗೊಬ್ಬರ ಎತ್ತಿನ ವ್ಯವಸಾಯ ಮಾಡ್ತಿದ್ವಿ. ಆ ಟೈಮಲ್ಲಿ ಅವಳಿನ್ನು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾಯಿದ್ಲು. ಆ ಟೈಮಲ್ಲಿ ರಜದಲ್ಲಿ ಬಂದು 23,000 ಕೊಬ್ಬರಿ ನಾನು ಅವರಮ್ಮ 3 ಜನ ಕುತ್ಕೊಂಡು ಹೊಡೆದಿದ್ದು. ಇವತ್ತು ಕೇವಲ 6,000ಕ್ಕೆ ಬಂದಿದ್ದೀವಿ. ಈ ವರ್ಷ ಮತ್ತೆ ಇಂಪ್ರೂವ್ ಆಗಿದೆ ಸರ್. ಇಂಪ್ರೂವ್ ಆಗಿದೆ, ಚೆನ್ನಾಗಿದೆ ಸರ್. ಬಂದವರೆಲ್ಲ ಹೇಳ್ತಾರೆ ನಾವು ಈಗ ಇದೇ ಟೆಕ್ನಾಲಜಿ ಅಂದ್ರೆ ಈ ಮೆಥಡ್ ನ ಫಾಲೋ ಮಾಡ್ಕೊಂಡು ಇಂಪ್ರೂವ್ ಮಾಡಿ ಅಂತ ನಾವು ಈಗ ಜಗಳ ಆಡೋದು. ಶುಂಠಿ ತೆಗೆದಾದ್ಮೇಲೆ ನೀವು ಒಂದೊಂದು ಬೇಸಿನ್ ಮಾಡ್ಕೊಳ್ಳಿ ಪಾತಿಗಳು. ಇದು ಈ ಬೈಲೆಲ್ಲ ಬೇಡ. ರೂಟ್ ಝೋನ್ ಎಷ್ಟಿರ್ತದೆ, ಎಷ್ಟಾಗ್ಲ ಇರ್ತದೆ ಅಷ್ಟಾಗ್ಲ ರೂಟ್ ಝೋನ್ ಇರ್ತದೆ. ಅದಕ್ಕೆ ಇದಕ್ಕೇನ್ ಮಾಡಿದೀವಿ, ಅದನ್ನೇ ವರ್ಷಕ್ಕೆ 2 ಸರಿ ಫೀಡ್ ಮಾಡ್ತಾ ಹೋಗಿ, ಡಬಲ್ ಆಗ್ತದೆ ನಿಮಗೆ. ಖಂಡಿತ ಸರ್, ಅಲ್ಲೇ ಸಿಗ್ತಾ ಹೋಗ್ತದೆ. ಅದೇ ಸರ್, ಒಂದು ಲಾಸ್ಟಿಗೆ ಏನು ಹೇಳ್ಬೋದು ಅಂತಂದರೆ, ಎಲ್ಲ ತಗೊಬಂದು ಮಿಕ್ಸ್ ಮಾಡಿ ಹಾಕಿ, ಎಲ್ಲ ಗೊಬ್ಬರಗಳು ತಗೊಬಂದು ಮಿಕ್ಸ್ ಮಾಡಿ ಅದು ಕೆಮಿಕಲಿ ಕಾಂಬಿನೇಷನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮಿಕ್ಸ್ ಮಾಡಿ ಸುರಿದ್ಬಿಟ್ರೆ ಬಂತು ಅನ್ಕೊಳ್ಳೋದು ತಪ್ಪು. ಜನಕ್ಕೆ ಕೆಲಸ ಮಾಡೋ ಇಷ್ಟ ಇಲ್ಲ. ನಿಮ್ಮ ಹತ್ರ ಗೈಡೆನ್ಸ್ ತಗೊಂಡು ಬೆಳೆದ್ರೆ ಅವನು ಎವ್ರಿ ವೀಕ್ ಕೆಲಸ ಮಾಡಬೇಕು. ಹೆಂಗೆ ಈ ವೀಕು ಇಷ್ಟೇ ಗೊಬ್ಬರ ಇಷ್ಟೇ ಕೊಡು, ಅದ್ರ ನೆಕ್ಸ್ಟ್ ವೀಕ್ ಅದು ನೆಕ್ಸ್ಟ್ ಕೊಡು. ಅದಕ್ಕೆ ವಯಸ್ಸಿಗೆ ತಕ್ಕಂಗೆ ಈ ವಾರ ಇದು ಬೇಕಾ, ಮುಂದಿನ ವಾರ ಇನ್ನೊಂದೇನು, ಅದ್ರ ಮುಂದಿನ ವಾರ ಇನ್ನೊಂದೇನು, 10 ದಿವಸ ಬಿಟ್ಟೇನು ಅಂದರೆ ಅಲರ್ಟಾಗಿರಬೇಕು. ಬೆಳೆ ಬೆಳಿಬೇಕು ಅಂದರೆ ಇಲ್ಲ ನಾನು ಎಲ್ಲ ಸುರಿದು 1 ತಿಂಗಳು ಎಕಡೆಕಾರ ಹೋಗ್ತೀನಿ, 1 ತಿಂಗಳು ಬಿಟ್ಟು ಬಂದು ಮಾಡ್ತೀನಿ, ಅದು ವರ್ಕ್ ಆಗಲ್ಲ. ಅಂದ್ರೆ ಇಲ್ಲಿ ಏನಂದ್ರೆ ಮನೆಯಲ್ಲಿ ಮಕ್ಕಳು ಬೆಳೆಸ್ದಂಗೆ ಜೊತೆ ಬಾಂಧವ್ಯ ವಯಸ್ಸು ತಕ್ಕನಾಗ ಏನ್ ಕೊಡ್ಬೇಕು, ಬೆಳೆ ಜೊತೆ ನೀವು ಅಂಡರ್ಸ್ಟ್ಯಾಂಡಿಂಗ್ ರ್ಯಾಪೋರ್ಟ್ ಆಗಿರ್ಬೇಕು. ಹೌದು. ಸೊ ಅವಳ ಜೊತೆ ಬೆಳಿಗ್ಗೆ ಎದ್ದು ನೀವು ಎದ್ದ ತಕ್ಷಣ ಬಂದು ನೋಡಿದ್ರೆ ನೀವು ಈಗಾಗಲೇ ಏನೋ ಐರನ್ ಡಿಫಿಷಿಯನ್ಸಿ ಕಾಣ್ತಾ ಇದೆ, ಅದು ನಿಮ್ಗೆ ಅರ್ಥ ಆಗಬೇಕು, ಅವು ತೋರಿಸ್ಕೊಡ್ತಾರೆ. ಅಷ್ಟು ಬೆಳೆಸ್ಕೊಂಡು ಇದನ್ನು ನಾವಿಬ್ರು ಅರ್ಥ ಮಾಡ್ಕೊಂಡು ಇದೀಗ ಸರ್ದು ಫಾಲೋ ಮಾಡಬೇಕು ಅಂದರೆ ನೀನು ಪಂಕ್ಚುವಲ್ ಆಗಿದ್ರೆ ಮಾತ್ರ ಇದನ್ನು ಫಾಲೋ ಅವರು ತಗೊಬಂದು ಅವರು ಕೊಡ್ತಾರೆ. ಗೊತ್ತು ಕೇಳ್ದವ್ರಿಗೆ ಸುರಿದು ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಪ್ಪ, ಕೇಳೋದೇ ಇಲ್ಲ ಅನ್ನೋರಿಗೆ ಹೇಳ್ತಾರೆ. ಕೇಳೋರಿಗೆ ಹಿಂಗೆ ಕೊಡ್ತಾರೆ. ಹಿಂಗೆ ಕೊಟ್ಟರೆ ಅದು ನಮ್ಗೆ ಅರ್ಥ ಆಗಿದೆ. ಅದು ನಾವು ಪಂಕ್ಚುವಲ್ ಆಗಿದ್ದು ಈ ವೀಕ್ ಇದೆ, ಓಕೆ ನೆಕ್ಸ್ಟ್ ವೀಕ್ ಇದು, ಓಕೆ ಈ ವೀಕ್ ಇದು ಬೇಕಾ, ಓಕೆ ಐರನ್ದು ಈ ವೀಕ್ ಮೈಕ್ರೋನ್ಯೂಟ್ರಿಯೆಂಟ್ ಬೇಕಾ, ಓಕೆ ನೆಕ್ಸ್ಟ್ ವೀಕ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾ, ಓಕೆ ಬಯೋಸ್ಟಿಮ್ಯುಲೆಂಟ್ ಕೊಟ್ಟು ಎಷ್ಟು ದಿವಸ ಆಯಿತು, 15 ದಿನ ಆಯಿತಾ, ಓಕೆ ಕೊಡಬೇಕು, ಅಪ್ಟೇಕ್ ಆಗುತ್ತೋ ಬಿಡುತ್ತೋ ಹಾಕಬೇಕು, ಕೊಡಬೇಕು. ಅದಕ್ಕೆ ಕಡಿಮೆ ಕ್ವಾಂಟಿಟಿಯಲ್ಲೇ ತಗೊಬಂದು ಸುರಿಯೋದಂತಲ್ಲ, ಕಡಿಮೆ ಈ ರೀತಿ ಮಾಡ್ಕೊಳ್ತಾ ಹೋದರೆ ಅದೇ ಪ್ರಿಸೈಸು ಸರ್. ಬಯೋಸ್ಟಿಮ್ಯುಲೆಂಟ್ ಒಂದು 2-3 ಹೆಸರು ಹೇಳ್ಬೋದು ಸರ್. ನಾವು ಕಾಮೆಂಟ್ ಹಾಕ್ಬಿಡ್ತಾರೆ. ಹೇಳ್ಬಿಡ್ತೀನಿ ಸರ್. ಈಗ ಫಸ್ಟು ಯೂಸ್ ಮಾಡಿದ್ದು ನಾನು ಎಲ್ಲ ನೆನಪಿದೆ. ಫಸ್ಟ್ನೇ ಸತಿ ಗೋಲ್ಡನ್ ಡ್ರಾಪು ವ್ಯಾಮ್ ಜೊತೆ, AMC ಜೊತೆ ಮತ್ತೆ ಗೋಲ್ಡನ್ ಡ್ರಾಪು, ಆಮೇಲೆ ಹ್ಯೂಮಿ ಗ್ರೀನ್ ಕೊಟ್ರಿ, ಹ್ಯೂಮಿ ಗ್ರೀನ್ ಆದಮೇಲೆ ಕಿಂಗ್ಸೈಮ್ ಕೊಟ್ರಿ, ಕಿಂಗ್ಸೈಮ್ ಆದಮೇಲೆ ಇನ್ನೊಂದು ಮಾಡ್ತಾರೆ ಅಮೇಜ್ ಕೊಟ್ರಿ, ಅಮೇಜ್ ಆದಮೇಲೆ ಈಗ ನಿಮ್ಮ ಹತ್ರನೇ ತಗೊಬಂದು ತರಿಸ್ಕೊಂಡಿದ್ದೀನಿ ವರ್ಮಿಯೂಮ್. ಲಾಸ್ಟ್ ನೀವು ಹೇಳೋ ಅದೇ ಟಾಪ್ ನಾಚು, ಲಾಸ್ಟ್ಗೆ ಅದು ಯೂಸ್ ಮಾಡಿಬಿಡಿ ಅಂತ ಈಗ ವರ್ಮಿಯೂಮ್ ಒಂದು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಸರ್, ಬೇರೆ ಅವ್ರ ಹೆಸರು ಹೇಳಿದ್ರು ನಾನು ಕೊಟ್ಟಿದ್ದೀನಿ ಅಂತ. ಇವಷ್ಟೇ ಅಲ್ಲ, ಬಯೋಸ್ಟಿಮ್ಯುಲೆಂಟ್ಸು ಬೇಕಾದಷ್ಟಿದ್ದಾವೆ. ಅವುಗಳು ಕನ್ಫರ್ಮ್ ಮಾಡ್ಕೊಳ್ಳಿ ಅಷ್ಟೇ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ವೆದರ್ ಇಟ್ ಈಸ್ ವ್ಯಾಲಿಡ್ ಆರ್ ನಾಟ್. ಆಮೇಲೆ ಇನ್ನೊಂದು ನಾನು ಹೇಳೋದು, ಎಲ್ಲ ಬಹಳ ವಿಡಿಯೋಗಳು ಹೇಳಿದ್ದೀನಿ, ಯಾವುದು ಸ್ಪೆಷಲ್ ಅಂತಾರೆ ಅಲ್ಲಿ ಮೋಸ ಇದೆ ಅಂತ ನೀವು ಡೌಟ್ ಪಡಬೇಕಾಗ್ತದೆ. ಯಾಕಂದ್ರೆ ಯಾವ ಬೆಳೆಗೂ ಏನು ಸ್ಪೆಷಲ್ ಬೇಕಾಗಿಲ್ಲ. ಆಕ್ಚುಲಿ ಜಿಂಜರ್ ಸ್ಪೆಷಲ್ ಅಂತ ಎಲ್ಲ ಅದು ನಾವು ಒಂದು ಕಂಟೆಂಟ್ ನ ಗೂಗಲ್ ಅಲ್ಲಿ ಮತ್ತೆ ಸರ್ಚ್ ಮಾಡಿದ್ವಿ. ನಮ್ಮ ಮಾವನವರು ಅದನ್ನ ಹೇಳಿದ್ರು, ಜಿಂಜರ್ ಸ್ಪೆಷಲ್ ಹಾಕಿ ನೀವು ಒಂದು 4th ಮಂತ್ ಆಗಿದ್ರು ನಮ್ಗೆ ಸ್ವಲ್ಪ ಚೆನ್ನಾಗಿ ಆಗಿರ್ಲಿಲ್ಲ ಅಲ್ಲ, ನೀವು ಹೇಳಿದಲ್ಲ ಸ್ಲೋ ಗ್ರೋತ್ ಇರಲಿ ಪ್ರಾಬ್ಲಮ್ ಇಲ್ಲ, ಲಾಸ್ಟ್ ತನಕ ಲಾಂಗ್ ರೆಸಿಸ್ಟೆಂಟ್ ಇರುತ್ತೆ ಅಂತ. ಸೊ ಹಾಗಾಗಿ ಜಿಂಜರ್ ಸ್ಪೆಷಲ್ ಹಾಕ್ಬೇಕಂತೇಳಿ ಫೋನ್ ಮಾಡಿ ತರಿಸು ಅಂತ ನನಗೆ ಕಾಲ್ ಮಾಡಿದ್ರು. ಅದರಲ್ಲಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲ ನೋಡಿದ್ರೆ ದಟ್ ಇಸ್ ನಥಿಂಗ್ ಬಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಏನು ಇಲ್ಲ ಅದರಲ್ಲಿ. ನೀವು ಮಾಮೂಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಿಮಗೆ 300 ಸಿಕ್ಕಂಗೆ ಜಿಂಜರ್ ಸ್ಪೆಷಲ್ ಮಾಡಿ 500 ಮಾಡ್ತಾರೆ ಅಷ್ಟೇ. ಜಿಂಜರ್ ಅನ್ನ ಹೊರಡಿಗೆ 200 ಈ ರೀತಿ ಆಗಬಾರ್ದು ಅನ್ನೋದು ಅಷ್ಟೇ. ಸೊ ರೈತರಿಗೆ ಏನು ಹೇಳಬೇಕು ಅನ್ನೋದು ನಿಮ್ಮಿಂದ ಸಿಕ್ಕಿದೆ ಅಂದ್ಕೊಂತೀನಿ ನಾನು. ಹ್ಞೂ ಸರ್, ಫಾಲೋ ಮಾಡಬೇಕಷ್ಟೇ. ನಾವು ಬಿಸಿ ಸ್ಕೆಡ್ಯೂಲಲ್ಲಿ ಮಾಡಿದ್ದೀವಿ. ಪುರ್ಸೊತ್ತಿರೋರು ತುಂಬ ಚೆನ್ನಾಗಿ ಮಾಡ್ಬೋದು, ಇದಕ್ಕಿನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದು ಪುರ್ಸೊತ್ತಿದ್ದವರು. ಅಂದರೆ
ನಂದಿದೆ ಪ್ರೊಫೆಷನ್ನೇ ಇದು ಅನ್ನೋದಾದರೆ ಎದ್ದು ಬಿದ್ದು ಹೊಲ್ದ ಹತ್ರನೇ ಇರ್ತೀನಿ ಅನ್ನೋರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ಬೋದು. ಅಂಥವ್ರಿಗೆ ಈ ಮೆಥಡ್ ಈ ಟೆಕ್ನಿಕ್ ಇದೆಯಲ್ಲ ಸರ್ ಖರ್ಚಲ್ಲಿ ಬರುತ್ತೆ. ಯಾಕೆಂದರೆ ನಮಗೆ ನಾನು ಹೇಳ್ಬಿಟ್ಟು ನಮಗೆ ಖರ್ಚಲ್ಲಾಗಿದೆ ಗೊತ್ತಾ. ನಂದು ಫಸ್ಟ್ ಟೈಮ್ ನಾನು ಶುಂಠಿ ಮಾಡ್ತಿರೋದು, ನನಗೆ ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಬಂದಿದೆ. ನೀವು ಬರೀ ಆಲೋನ್ ನೀವು ಯೂಸ್ ಮಾಡಿರೋ ಕೆಮಿಕಲ್ಸು ಬಯೋಲಾಜಿಕಲ್ಸ್ ಖರ್ಚು ಹೇಳಿದ್ರೆ ವೆನ್ ಇಟ್ ಕಂಪೇರ್ ಟು ಅದರ್ಸ್ ರೈಟ್. ಸೊ ಇದು ತುಂಬ ಡ್ರಾಸ್ಟಿಕ್ಕಾಗಿ ಅಂತಂದರೆ ಇನ್ವಾಯ್ಸ್ಗಳು ನಿಮ್ಮ ಹತ್ರನೇ ಇದ್ದಾವೆ ನನ್ನವೆಲ್ಲ. ನಾನು 1 ಲಕ್ಷನೂ ದಾಟಿಲ್ಲ ಅಂತ ಅನ್ಕೊಂಡಿದ್ದೀನಿ, ಲೆಕ್ಕ ಮಾಡ್ಕೊಂಡಿಲ್ಲ, ದಾಟಿಲ್ಲ. ನಾನು ನೋಡ್ಕೊಂಡೆ ಬಂದೆ ವಿಡಿಯೋ ಫಿಗರ್ಸ್ ಹೇಳೋದು ಬೇಡ. ಯಾರನ್ನ ನನ್ನ ಹತ್ರ ಡಿಸ್ಕಷನ್ಗೆ ಬಂದರೆ ರೈತರು ತೋರಿಸ್ತೀನಿ ಯೋಗೀಶ್ ಅವ್ರನ್ನ. ಪಬ್ಲಿಕ್ ಮಾಡೋದು ಬೇಡ, ಸುಮ್ಮನೆ ಏನೇನೋ ತಿಳ್ಕೊಬಿಡ್ತಾರೆ, ಬೇಡ. 3 ಎಕರೆಗೆ ಹೌದು 3 ಎಕರೆಗೆ 5ನೇ ತಿಂಗಳು 6 ತಿಂಗಳೀಗ 1 ಲಕ್ಷ. ಯೋಚನೆ ಮಾಡಿ ನೀವೆಲ್ಲಿ ದಾರಿ ತಪ್ಪಿದ್ದೀರಾ ಅಂತ. ಆಮೇಲೆ ನಾವು ಮಾರ್ಕೆಟಲ್ಲಿ ಬೆಲೆ ಸಿಗಲಿಲ್ಲ, ಲಾಸ್ ಆಯ್ತು ಅನ್ನೋದು. ಬೆಲೆ ನಾವು ಅಂದ್ಕೊಂಡಂಗೆ ಸಿಗಲ್ಲ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ನಮ್ಗೆ ಇಡ್ತಾ ಇರಬೇಕು. ಹೌದು, ಅಷ್ಟೇ ಹೇಳ್ಬೇಕಾಗಿದೆ. ನಮಗೆ ಖರ್ಚಾಗಿರೋದೆಲ್ಲ ಲೇಬರು. ಈಗ ಕಳೆ ತೆಗ್ಸುವ ಕಳೆನೇ 8 ಸಲ ತೆಗ್ಸಿದ್ದೀನಿ, ಲೇಬರಲ್ಲಿ ಹೋಗಿದೆ. ಆಮೇಲೆ ಮಣ್ಣೇರು ಹಾಕ್ಸೋಕ್ಕೆ ಕಾಸ್ಟ್ಲಿ. ಇವಾಗ ಅವರು ಎಲ್ಲ ಗುತ್ತಿಗೆ ಮಾಡ್ಕೊಂಡು ಹಾಕ್ತಾರೆ. ಒಂದು ಸತಿ ಬಂದರೆ ನಮ್ಗೆ ಇಡೀ ತೋಟಕ್ಕೆ 50,000 ಕಡಿಮೆ ಆಗಲ್ಲ ಮಣ್ಣೇರು ಹಾಕೋಕ್ಕೆ. 2 ಸಲ ಮಣ್ಣೇರು ಹಾಕ್ಸಿದ್ದೀವಿ. ಅವೇ ಖರ್ಚುಗಳು, ಪೈಪು, ಜೆಟ್ಟು, ಡ್ರಿಪ್ಪು, ಇವೇ ಖರ್ಚು ಬಂದಿದ್ದಾವೆ. ಗೊಬ್ಬರದಲ್ಲಿ ಹೇಳ್ಬೇಕು ಅಂತಂದರೆ ಹೊರಗಡೆ ನೀವೆಲ್ಲ ವಾಟರ್ ಸಾರಬಲ್ ತಗೊಂಡಿರೋದು ಏನೋ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 50,000 ರೂಪಾಯಿ ಗೊಬ್ಬರ ತಗೊಂಡಿರ್ಬೋದು ಆಚೆ ಕಡೆ. ನಿಮ್ಮ ಹತ್ರ 1 ಲಕ್ಷನೂ ದಾಟಿಲ್ಲ ನಾನು ಅನ್ಕೊಂಡಿದ್ದೀನಿ. ಯಾಕೆಂದರೆ ಯೂಸ್ ಮಾಡಿರೋದೆಲ್ಲ ಸ್ಪ್ರೇಗಳು ಅಷ್ಟೇ. ನಿಮ್ಮ ಹತ್ರ ನಾನು ನೆನಪೇ ಇಲ್ಲ ತಗೊಂಡೋಗಿ, ಒಂದು ಸತಿ ತೊಗೊಂಡೋಗಿದ್ದೀನಿ. ಸ್ಪ್ರೇನು ಸ್ಪ್ರೇ ಮಾಡಬೇಕು ಅಂತ ಹೇಳ್ತೀರಿ, ಇವ್ರು ಕರ್ಕೊಂಡು ಹೋಗಿದೆ. ನಾವು ಸ್ಪ್ರೇನೇ ಮಾಡಬೇಕು ಅಂತ ಎಷ್ಟು ಸರಿ ಮಾಡ್ಯಾವ್ರು ಸ್ಪ್ರೇ? 3 ಸರಿ ಸರ್ ಮಾಡಿರೋದು ಸ್ನೇಹಿತರೆ. 6ನೇ ತಿಂಗಳು ಬೇರೆ 3 ಸರಿ ಸ್ಪ್ರೇ ಮಾಡಿ. ಅದು ಉಳುಕ್ ಮಾತ್ರ ಮಾಡಿರೋದು ಅಷ್ಟೇ, ಬೇರೆ ಯಾವುದೂ ಮಾಡಿಲ್ಲ. ಅದಕ್ಕೆ ಈಗ ಕೇಳ್ತಾ ಇದ್ರು ಮತ್ತೆ ಸ್ಪ್ರೇ ಮಾಡಲ್ವಾ ಅಂದ್ರು ಇವ್ರನ್ನ ವೈಫ್. ಜನ ಇದನ್ನ ಸತ್ಯ ಅಂತ ನಂಬ್ತಿರೋ ಸುಳ್ಳು ಅಂತಿರೋ ಗೊತ್ತಿಲ್ಲ. ಸತ್ಯ ನೀವು ಚೆಕ್ ಮಾಡ್ಕೋಬೋದು. ಈ ಭಾಗದಾರಾದ್ರೆ ಇವ್ರ ಹತ್ರನೇ ಇನ್ವಾಯ್ಸ್ ಇರ್ತದೆ. ಯಜಮಾನ್ರನ್ನ ಬಂದು ಮಾತಾಡಿಸಿ ನನ್ನ ಭಾಗದಲ್ಲಿ ಬಂದರೆ ನನ್ನ ಕಂಪ್ಯೂಟರ್ ಬಿಲ್ಲಿಂಗ್ ಇರೋದು ನಿಮಗೆ ಎಂಟೈರ್ ಡೇಟ್ ಅವ್ರು ಗ್ರ್ಯಾನ್ಯೂಲ್ಸ್ ಕೊಟ್ಟಿರೋ ಡೇಟ್ದಿಂದಲೂ ಸಿಗ್ತದೆ. ಕಾಲ್ ರಿಜಿಸ್ಟರ್ ತೆಗೆದ್ರೆ ಎನ್ಕ್ವೈರಿ ಬೆಳೆ ಇಡೋದಕ್ಕೆ ಮುಂಚೆ ಎಷ್ಟು ಸರಿ ನಾವು ಮಾತಾಡ್ಕೊಂಡಿದ್ದೀವಿ ಅನ್ನೋದು ಸಿಗ್ತದೆ ಸ್ನೇಹಿತರೆ. ಇಲ್ಲ ಸರ್, ಈಗ ನಾನು ಡಿಸೈಡ್ ಮಾಡಿರೋದು ಗುರುತಿಸ್ದೆ ಕರೆಕ್ಟಾಗಿ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಹಸುವಿದೆ ಅನ್ನೋದು ಗೊತ್ತಾಯ್ತು. ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. 1/2 ಅವರ್ 3/4 ಗಂಟೆ ಮಾತಾಡಿದ್ದಾರೆ. ಯಾಕಂದ್ರೆ ನಿಮ್ಗೆ ಅವಶ್ಯಕತೆ ಇತ್ತು. ಇನ್ನು ಕೆಲವರು ಬೇರೆದಿರ್ತದೆ. ನಾನು ಕಾಲ್ ಕಟ್ ಮಾಡಿದ್ದೀನಿ. ಹೌದು, ಕಾಲ್ ಕಟ್ ಮಾಡಿದ್ದೀನಿ ಅಂತವಕ್ಕೆಲ್ಲ. ನಾವು ಎಷ್ಟೋ ಸಲ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀವಿ. ನೀವು ಕಾಲ್ ಮಾಡಿದ ತಕ್ಷಣ ಬೈಕ್ ಕಳ್ತಿದ್ವಿ ನಾನು ನಮ್ಮ ಮನೆಯವರು. ಯಾರು ದೊಡ್ಡಬಳ್ಳಾಪುರಕ್ಕೆ ಹೋಯ್ದಾರೆ ಇಲ್ಲಿಂದ, ಅವ್ರು ಏನು ಹೇಳ್ತಾರೆ ಇವ್ರು ಏನು ಕೇಳ್ತಾರೋ, ಬೆಳೆ ಕೆಡಿಸ್ಕೊಳ್ತಾರೆ ಅಂತ ನಾವು ಬೈಯೋದಿಲ್ಲ. ನಾನು ಎಷ್ಟು ಸಲ ಬಂದಿದ್ದೀನಿ ಹೇಳಿ ಸರ್. ಒಂದು ಸಣ್ಣ ಇದು ತಗೊಳಕ್ಕೆ ನೀವು ಮಾತಾಡಕ್ ಬಂದಿರೋದು ನಾನು. ನಮಗೆ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅವರೆಲ್ಲ ವೀಕ್ಲಿ ಸ್ಪ್ರೇ ಮಾಡ್ತಾರೆ, ಡ್ರಂಚಿಂಗ್ ಮಾಡ್ತಾರೆ. ಸ್ಪ್ರೇನೇ ಮಾಡಿ ನಾವು 3 ಸ್ಪ್ರೇ ಮಾಡಿರೋದು, ಅದು ಖುಷಿಯಾಗಿರೋದು ಅಷ್ಟೇ ಸರ್. ಸೊ ರಾಸಾಯನಿಕಗಳ ಬಳಕೆ ಎಷ್ಟು ಕಡಿಮೆ ಮಾಡಿದೀವಲ್ವಾ? ತುಂಬಾ ಕಡಿಮೆ ಆಗಿದೆ ಸ್ನೇಹಿತರೆ. ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ನೋಡಿ, ನನ್ನ ಉದ್ದೇಶ ಅದೇ ಹಾಕಿರೋದು ನಾನು. ವಿ ಹ್ಯಾವ್ ಟು ರೆಡ್ಯೂಸ್ ದಿ ಯೂಸ್ ಆಫ್ ಕೆಮಿಕಲ್ಸ್. ಅದು ಓವರ್ ನೈಟ್ ಆಗಲ್ಲ, ರಾತ್ರಿ ಆಗಲ್ಲ, 1-2 ವರ್ಷದಲ್ಲಿ ಆಗಲ್ಲ. ಈ ತರ ಮಾಡ್ತಾ ಬಂದ್ರೆ ಯಾಕಾಗಲ್ಲ? ಹೌದು. ಈಗ ಮೊನ್ನೆನೂ ಹಂಗೆ ಆಗಿದ್ದು. ನಿಮ್ಗೊಂದು ಫೋಟೋ ಕಳಿಸಿದ್ದೆ ಸರ್, ಇದೇನು ಪೈರೋಕ್ಯುಲರೇನೆ ಏನೋ ಬಂದಂಗಾಗಿ ಈ ಥರದ್ದನ್ನು ಕಳಿಸಿದ್ದೆ. ನೀವೇನು ರೆಸ್ಪಾಂಡ್ ಮಾಡಿರಲಿಲ್ಲ. ಅವಾಗ ನನ್ನ ವೈಫೆಲ್ಲ ತಗೋ ಕೆಮಿಕಲ್, ಇದು ತಗೋ, ಸ್ಪ್ರೇ ತಗೋ. ಹೋದೆ, ತಗೊಂಡೆ. ಅಲ್ಲೊಂದು 7,000 ರೂಪಾಯಿ ಆಯಿತು. ಬಂದೆ, ನಾನು ನೋಡಿರಲಿಲ್ಲ ಪ್ಲಾಟು, ಇವ್ರು ಇದ್ದಿದ್ದು ಊರಲ್ಲಿ. ಬಂದೆ, ನೋಡಿದೆ, ಹೊಡಿಯೋದು ಬೇಡ ತಡೀಲಿ ಅಂತೇಳಿ ಅದನ್ನೇ ಹಂಗೆ ತಗೊಂಡೋಗಿ ಅವ್ರು ಒಳ್ಳೆಯವ್ರಿದ್ರು ವಾಪಸ್ ಕೊಟ್ಟೆ. ಅಣ್ಣ ತಗೋಣ, ಏನು ಬಂದಿಲ್ಲ ಅದು ನಾನು ಅನ್ಕೋತಾ ಇದ್ದೀನಿ. ವಾಪಸ್ 7,000 ರೂಪಾಯಿಂದ ಅವ್ರಿಗೆ ವಾಪಸ್ ಕೊಟ್ಟು, ಇದೆಲ್ಲ ನಿಜ, ಅವ್ರಿಗೆ ಕೊಟ್ಟು ಆಮೇಲೆ ಹೇಳ್ದೆ ಅವ್ರಿಗೆ ಡಿಸೈಡ್ ಮಾಡಿದೆ, ಇನ್ನು ಕೀಳೋವರೆಗೂ ನಾನು ಸ್ಪ್ರೇ ಮಾಡಲ್ಲ, ನೋಡ್ತಾ ಇರೋ ಏನೂ ಆಗಿರಲ್ಲ. ಆಕ್ಚುಲಿ ಹೋಗಿದೆ ಅದೆಲ್ಲ, ಅದೇನ್ ಡಿಫಿಷಿಯನ್ಸಿ ಇತ್ತು ಅನ್ಸುತ್ತೆ. ಹೌದು, ಈಗ ಇನ್ಫೆಕ್ಷನ್ ನಮಗೆ ಕಾಯಿಲೆ ಬರಲ್ವಾ? ಹೌದು, ಬಂದೇ ಬರ್ತದೆ. ಬಟ್ ನಮ್ಮಲ್ಲಿ ನಾವು ಆರೋಗ್ಯ ಒಳ್ಳೆ ಆಹಾರ ತಗೊಂಡು ಚೆನ್ನಾಗಿದ್ರೆ ಒಂದಿನ ರೆಸ್ಟ್ ತಗೊಂಡ್ರೆ ವಾಸಿ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡೋದು, ಈಗ ರಿಸ್ಕ್ ಸ್ಪ್ರೇ ಹೊಡಿಯೋದು. ಇಷ್ಟಕ್ಕೆಲ್ಲ ಸ್ಪ್ರೇ ಹೊಡಿಬೇಕು ಅಂದರೆ ನಾನು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 4 ಜನ ಇದ್ರು 10 ಗಂಟೆ ಆಗುತ್ತೆ. ಅದು ಎಷ್ಟು ರಿಸ್ಕು. ಅದ್ರ ಬದಲು ಒಬ್ಬ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗಿದೆ ಡ್ರಿಪ್ಪಲ್ಲಿ. ಸರ್ ಒಂದನ್ನ ಹ್ಯೂಮನ್ ಎಫರ್ಟ್ ತುಂಬಾ ಕಡಿಮೆ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಏನಾದ್ರು ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು. ಅಂದ್ರೆ ಈಗ ಪೂರ್ತಿ ಗೊಬ್ಬರ ಹಾಕ್ಬೇಕು ಅಂತಂದ್ರೆ ಫುಲ್ ಎಷ್ಟು ಜನ ಬೇಕು, ಎಷ್ಟೊತ್ತು ಬೇಕು, ಎಷ್ಟು ಜನ ಬೇಕಾಗತ್ತೆ. ನಾನು ಅವ್ರಿಗೆ ಹೇಳಿರೋದಂಗೆ ಇದು ಹೆಚ್ಚು ಕಡಿಮೆ ತಂದು ಹಾಕ್ತವ್ರೆ, ನಾನು ವೆಂಚೂರಲ್ಲಿ ಕಳ್ಸ್ಕೊಳ್ತೀನಿ ಅಷ್ಟೇ. ಅದು ಒಬ್ರು ಹೆಣ್ಮಕ್ಳು ಆಪ್ರೇಟ್ ಮಾಡೋ ಥರ ನಾವು ಸಿಸ್ಟಮ್ ಅಷ್ಟು ಈಸಿಯಾಗಿ ಮಾಡಿದ್ದೀವಿ. ಮನ್ಸು ಮಾಡಿದ್ರೆ ಒಬ್ರು ಹೆಣ್ಮಕ್ಳು ಸತ ಬಂದು ಗೊಬ್ಬರನ ಆಪ್ರೇಟ್ ಮಾಡಿ ಹಗಲೊತ್ತು ಬಿಟ್ಬಿಟ್ಟು ಹೋಗ್ಬೋದು, ಮಾಡ್ಬಿಟ್ಟು ಹೋಗ್ಬೋದು. ಏಕೆಂದ್ರೆ ಎಫರ್ಟ್ಸ್ ಇಲ್ಲ, ಎಲ್ಲ ತೊಗೊಬರೋದು KG ಲೆಕ್ಕ ಹಿಂಗೆ ಹ್ಯಾಂಡ್ ಬ್ಯಾಗಲ್ಲಿ ಹಿಡ್ಕೊಬರೋ ಥರ ಇರುತ್ತೆ. ಅದು ಇಲ್ಲಿ ಯಾರ ತಂದು ಕೊಟ್ರೆ ಅದನ್ನು ತೂಕ ಮಾಡಿ ಹಾಕೋದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ.
ಸ್ನೇಹಿತರೆ ಇಷ್ಟೇ, ಯಾವುದೇ ತರಕಾರಿ ಹೂವಿನ ಬೆಳೆ ಥರನೇ ಇದನ್ನು ಶುಂಠಿನೂ ನೀವು ಅನ್ಯತಾ ತಿಳ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ನಾನು ಶುಂಠಿ ಹಾಕ್ತಾಯಿದ್ದೀನಿ, ನನಗೊಂದು 5-6 ಲಕ್ಷ ಬೇಕು, ಇಷ್ಟು ಮೂಟೆ ಗೊಬ್ಬರ ತಂದಿಟ್ಕೋಬೇಕು, ಇದೆಲ್ಲ ಬಿಟ್ಬಿಡಿ. ಬೇರೆ ಬೆಳೆ ಥರನೇ ನಾನು ಬೆಡ್ ಪ್ರಿಪ್ರೇಷನ್ ಏನು ಹೇಳಿದ್ದೀನಿ, ಸರ್ವತಾ ಎಲ್ಲ ಬೆಳೆಗಳಿಗೂ ನಮ್ಮದೇನೆಂದರೆ ಪ್ರಿಸರ್ವೇಟಿವ್ ಅಗ್ರಿಕಲ್ಚರ್ ಅಥವಾ ರೀಜನರೇಟಿವ್ ಅಗ್ರಿಕಲ್ಚರು. ಮಣ್ಣು ಹಾಳಾಗಬಾರ್ದು. ಹೌದು. ಆ ಬೆಳೆಗೆ ಏನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ನಾವು ಆ ಮಣ್ಣಿಗೆ ಕೊಡಬೇಕು. ಅದು ವಾಟರ್ ಸಾಲ್ಯುಬಲಲ್ಲಿ ಕೊಡ್ತೀವಿ. ಇನ್ನು ಬಯೋಲಾಜಿಕಲ್ಸು ಅವೆಲ್ಲ ಆರ್ಗ್ಯಾನಿಕ್ಕು ಪರ್ಮನೆಂಟ್ ಅಸೆಟ್ಟು ಸಾಯಿಲ್ಗೆ. ಹೌದು ಹೌದು, ಅದು 100% ಅಲ್ವಾ? ಮೈಕ್ರೋಬ್ಸ್ ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ. ನಾವು ಎಳ್ನೀರು ಕುಡ್ದಂಗೋ ಇಲ್ಲ ಒಂದು ಹಣ್ಣು ತಿಂದಂಗೋ ಆ ಥರ ಆಗ್ತದೆ. ಸೊ ಇಷ್ಟು ಸತ್ಯ ಮಾಡಬೇಕು ಅಂತಲೇ ನಾವು ಭಾಳ ಡೀಟೇಲಾಗಿ ಮಾತಾಡಿ, ಯಾಕಂದರೆ ಭಾಳ ದೂರದಿಂದ ಬಂದಿದ್ದೀನಿ. ಅನೇಕ ಡೌಟ್ಗಳು ನಾವು ಸುಮ್ಮನೆ ಹಿಂಗೆ ನಾನು ಕೊಟ್ಟಿದ್ದಕ್ಕೆ ಗ್ರೀನ್ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರು ಏನು ತಿಳ್ಕೊಂಡಿದ್ದಾರೆ, ಅದೇನು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಅದು ಸರ್ವತಾ ಸತ್ಯ ಸ್ನೇಹಿತರೆ. ಸೊ ನೀವು ಮುಂದಿನ ವರ್ಷ ನೀವು 100% ಒಪ್ಪಕ್ಕೆ ತಯಾರಿದ್ದೀರಿ. ನೀವು 5 ಎಕರೆ ಮಾಡೋಂಗಿದ್ರೆ 2 ಎಕರೆ ಮಾಡಿ ಈ ಸಿಸ್ಟಮಲ್ಲಿ, ಮಿಕ್ಕಿದ್ದು ನೀವು ಹಂಗೆ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಮುಂದಿನ ವರ್ಷಕ್ಕೆ ನೀವೇ ತಯಾರಾಗ್ತೀರಾ. ಸೊ ಎಲ್ಲರೂ ಕೈ ಜೋಡಿಸಿ ಅಟ್ಲೀಸ್ಟ್ ಮಣ್ಣನ್ನು ಹೌದು ನಮ್ಮ ಸಂತತಿಗೆ ಲಾಸ್ಟ್ ಮಾಡೋದು ಬೇಡ. 100%. ಅದ್ಯಾವುದೋ ಒಂದು ರಿಪೋರ್ಟ್ ಬಂದಿತ್ತು 4 ವರ್ಷದಿಂದಲೇ, ನೆಲಮಂಗಲ ಒಂದು ಪ್ರಜಾವಾಣಿಲೆ, ಕಾಂಗ್ರೆಸ್ ಗಿಡನೂ ಬೆಳೀತಾ ಇಲ್ಲ ಅವ್ನ ಮಣ್ಣಲ್ಲಿ ಅಂತ. ಅಷ್ಟು ಹಾಳಾಗೋಗಿದೆ. ತರಕಾರಿಗಳು ಬೆಳೆದು ಓವರ್ ಕೆಮಿಕಲ್ ಹಾಕಿ ಸ್ಪ್ರೇ ಮಾಡಿ ಆ ಥರ ಆಗೋದು ಬೇಡ ಸ್ನೇಹಿತರೆ. ನೋಡಿ ತೆಂಗಿನ ಮರ ಮತ್ತೆ ರೀಜನರೇಟ್ ಆಗ್ತಾ ಇದ್ದಾವೆ. ಯಾಕೆ ಬಯೋಲಾಜಿಕಲ್ಸ್ ಕೊಟ್ಟಿದ್ದೀವಿ ಸಾಯಿಲ್ಗೆ. ಇಲ್ಲೆಲ್ಲ ರೂಟ್ ಸಿಗ್ತವೆ ತೆಂಗಿನ ಮರದ, ಅವಕ್ಕೆಲ್ಲ ಸಿಗ್ತಾ ಇದೆ ಈಗ, ರೀಜನರೇಟ್ ಆಗ್ತಾ. ಅಲ್ಲಿ ಮೇಲೆ ನೋಡಿ ಸರ್ ಹೆಂಗಿದೆ ಹಳ್ಳು ತೆಂಗಿನ ಒಂಬಾಳೆ ಹೊಟ್ಟಿದಾವೆ ಅಂದ್ರೆ ನೆಕ್ಸ್ಟ್ ಸಸಿಗಳಲ್ಲಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಸ್ನೇಹಿತರೆ. ಆ ವಿಜುವಲ್ಸ್ ಎಲ್ಲ ತೋರಿಸ್ತೀವಿ. ಈಗ ಒಂದೇ ಕಡೆ ನೀನು ಶೂಟ್ ಮಾಡ್ತಾ ಇದೀವಿ, ಎಲ್ಲ ವಿಜುವಲ್ಸ್ ತೋರಿಸ್ತೀವಿ, ನೋಡ್ತಾ ಹೋಗಿ. ದಯವಿಟ್ಟು ಈ ಥರದ ಅಪರೂಪದ ವಿಡಿಯೋ ಬಂದಾಗ ಅವ್ರು ಬೈ ಹಾರ್ಟ್ ಶೇರ್ ಮಾಡ್ಕೊಂಡಿರೋದು. ನಾನಿಲ್ಲಿ 2 ಜನರೇಷನ್ ತೋರಿಸಿದ್ದೀನಿ. ಯಜಮಾನ್ರನ್ನ ಅದೇ ಉದ್ದೇಶಕ್ಕೆ ಕರೆದಿರೋದು ನಾನು. ಸೊ ನಿಮ್ಮಂಥವ್ರು ಭಾಳ ಜನ ಕನೆಕ್ಟ್ ಆಗಿದ್ದಾರೆ. ಅವ್ರನ್ನ ಹೆಂಗೋ ಕನ್ವಿನ್ಸ್ ಆಗ್ತಾರೆ, ಗೂಗಲ್ ಮಾಡಿ ಇದು ಮಾಡ್ಕೊತಾರೆ. ಬಟ್ ಇನ್ನೊಂದು ತಲೆಮಾರು ಇದೆಯಲ್ಲ ಮನೇಲಿ, ಈಸಿ ಜಾಬ್, ಭಾಳ ಕಷ್ಟದ ಕೆಲಸ ಅದು. ಅಟ್ಲೀಸ್ಟ್ ನೀವು ಸಕ್ಸಸ್ ಆಗಿದ್ದೀರಾ, ಅದೇ ಖುಷಿ. ನಿಮ್ಮ ಸ್ನೇಹಿತಿಗೆ ಇದನ್ನ ತಿಳಿಸ್ಕೊಳ್ಳಿ. ಅದು ಅನಿವಾರ್ಯ ಅಲ್ಲ, ಮುಂದಿನ ವರ್ಷನೂ ಮಾಡ್ತಾ ಇದೀವಿ. ನಮ್ಮ ಫ್ರೆಂಡ್ಸ್ ಬರ್ತಾರೆ, ಆಲ್ರೆಡಿ ಬರ್ತಾರೆ. ನಿನ್ನೆ ಇವರು ಇದ್ರು, ಕೆಲವರು ಬಂದು ನೋಡ್ಕೊಂಡು ಹೋದ್ರು. ಖುಷಿ ಆಯ್ತು. ಅವರು ಈಗ ನಾವು ಬಂದು ವಿಡಿಯೋ ಮಾಡ್ತೀವಿ, ಇವತ್ತು ಬರ್ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮಾಡ್ತೀವಿ ಅಂತ ಬಂದು ಹೊರಟಿದ್ರು. ಅವ್ರ ಮಗುಗೇನೋ ಹುಷಾರಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಖುಷಿ ಪಟ್ಟರು. ತೆಂಗಿನ ಮರ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ 3 ಮಂತ್ಸ್ ನನ್ನ ತೆಂಗಿನ ಮರ ಹೋಯ್ತು ಹಾಳಾಗುತ್ತೆ, ನನ್ನ ತೆಂಗಿ ಏನು ಉಳ್ಸಲ್ಲ ಎಲ್ಲರೂ ಬೈತಿಲ್ಲ. ಅವರು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ವಿಡಿಯೋ ಮಾಡಕ್ ಬರ್ತಿದ್ದಾರೆ. ಶುಂಠಿ ಹಾಕಿರೋದ್ರಿಂದ ತೆಂಗಿನ ಮರ ಹಾಳಾಗಿಲ್ಲ, ಚೆನ್ನಾಗಿದೆ. ಆಮೇಲೆ ನೀವು ಯಾವ ತರ ಕೊಟ್ಟಿದ್ದೀರಾ ಅವ್ರ ಹತ್ರನೇ ನಾವು ಕೇಳ್ಕೋಬೇಕು ಅಂತ ಇವತ್ತು ಆಕ್ಚುಲಿ ಅವರು ಹೊರಟಿದ್ರು ಸರ್. ಅವ್ರ ಮಗು ಹುಷಾರಿಲ್ಲ ಅಂತ ಬಂದಿಲ್ಲ. ಅದೇ ಸರ್, ಮುಂದಿನ ವರ್ಷ ಮಾಡ್ತೀನಿ, ಮತ್ತೆ ಶುಂಠಿ ಮಾಡ್ತೀನಿ. ಇಲ್ಲೆಲ್ಲ ನಮ್ಮೂರಲ್ಲಿ, ಯಾಕೆಂದರೆ ನೀರಿಂದು ನಾನು ಇಷ್ಟು ಕಷ್ಟಪಡಬಾರ್ದು. ಮತ್ತೆ ನೆಕ್ಸ್ಟು ಅಲ್ಲೋಗಿ ಮಾಡ್ತೀವಿ. ಓಕೆ, ಎಲ್ರಿಗೂ ಥ್ಯಾಂಕ್ಸ್ ಮತ್ತೆ ಧನ್ಯವಾದ. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್ ಸರ್. ಇಷ್ಟು ದೂರ ಬಂದಿದ್ದೀರಾ, ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಇಷ್ಟು ದೂರ ಬಂದಿದ್ದೀರಾ, ನೀವು ನಂಬಿಕೆ ಇಟ್ಟು ಬಂದಿದ್ದೀರಾ ನಮ್ಮ ಮೇಲೆ, ಮಾಡಿದ್ದಾರೆ. ನೋಡಿ ಗೊನೆಗಳು ಕಾಣ್ತಾ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ.